विन्दजनितः सप्तर्षिमान्यो गुरुः द्राक्षारामं सुभीमनाथमुखतः सम्भूयशिताञ्च श्रीसिंहासनमारचय्य वसतिं चक्रे च तत्रैव यः एको रामगुरु सम्पूर्णकरुण कुर्यात् सदा मंगलम कंठे यस्य विराजते हि गरलम गंगाजलम मस्तके वामांगे गिरिराज राजतनया जाया भवानी स्थिता नंदी स्कंद गणादिनाथ सहित श्री केदारनाथ प्रभु केदारांचल संस्थितो हि सततम ಕುರ್ಯಾತ್ ಸದಾ ಮಂಗಲ. ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಶ್ರವಣ ಮಾಡಲಿಕ್ಕೆಂದೇ ಮೀಸಲಾದಂಥ ಮಾಸ ಶ್ರಾವಣ ಮಾಸ. ಇಂಥ ಶ್ರೇಷ್ಠ ಶ್ರಾವಣ ಮಾಸದ ಸುಸಂದರ್ಭದಲ್ಲಿ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದಲ್ಲಿ ಸಾಗಿಕೊಂಡು ಬಂದಂತ ಕರ್ತೃಗದ್ದುಗೆಗಳಿಗೆ ರುದ್ರಾಭಿಷೇಕ ಪೂಜೆ, ಪೂಜ್ಯರ ಇಷ್ಟಲಿಂಗ ಪೂಜೆ ಹಾಗೂ ರಾಮತೀರ್ಥ ಗ್ರಾಮದ ಗ್ರಾಮ ದೇವತೆ ದುರ್ಗಾಂಬಾ ದೇವಿಯ ರುದ್ರಾಭಿಷೇಕ ಪೂಜಾ ಹಾಗೂ ಕೊಳ್ಳೇನಹಳ್ಳಿ ಗ್ರಾಮದ ಬನ್ನಿ ಮಹಾಂಕಾಳಿ ದೇವಿಯ ಪ್ರತಿಷ್ಠಾಪನಾ ಹಾಗೂ ಜೀವಕಳೆ ಉಪದೇಶ ಕಾರ್ಯಕ್ರಮ ಹಾಗೂ ಧರ್ಮ ಸಮಾರಂಭ ಇಲ್ಲಿ ಪರ್ಯಂತರವಾಗಿ ಸರ್ವಾಂಗ ಸುಂದರವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಅನೇಕ ಪ್ರಕಾರ ಸೇವೆಯನ್ನು ಸಲ್ಲಿಸಿದಂತ ಗುರುಸೇವಾ ಬಳಗವನ್ನೇ ಮೊದಲು ಮಾಡಿಕೊಂಡು ಎಲ್ಲ ಭಕ್ತ ಬಂಧುಗಳೇ, ಮಾತೆಯರೇ, ಶಿವಾರ್ಥಿಗಳೇ, ಮುದ್ದು ಮಕ್ಕಳೇ, ಇವತ್ತು ಸಮಾಜದಲ್ಲಿ ಅನೇಕ ಪ್ರಕಾರ ಚರ್ಚೆಗಳು ನಡೀತಾ ಇದ್ದಾವೆ, ಅನೇಕ ಗೊಂದಲಗಳು ನಡೀತಾ ಇದ್ದಾವೆ. ಮನುಷ್ಯನ ಮನಸ್ಸಲ್ಲಿ ಆತಂಕಗಳು ಸೃಷ್ಟಿಯಾಗ್ತಾ ಇದ್ದಾವೆ, ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ದಾವೆ, ಅಷ್ಟೇ ಜಿಜ್ಞಾಸೆಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಯನ್ನು ಕೊಡುವಂಥದ್ದು, ಒಬ್ಬೊಬ್ಬರ ವಿಚಾರಧಾರೆ ಒಂದು ರೀತಿ ಇರುವಂಥದ್ದು ಅನೇಕ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ದಿನಗಳಿಂದಂತೂ ವಿಪರೀತವಾಗ್ತಾ ಇದೆ. ಕೆಲವು ಕಡೆ ಚರ್ಚೆ ಮೂಲ ನಂಬಿಕೆ, ಮೂಢನಂಬಿಕೆ, ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಮೂಢನಂಬಿಕೆ ಇವೆಲ್ಲ ಯಾವೆಲ್ಲ ಮೂಢನಂಬಿಕೆ ಅಂತಂದ್ರೆ ಎಲ್ಲವೂ ಮೂಢನಂಬಿಕೆ ಅಂತಾನೆ ಸಾಕಷ್ಟು ಜನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಭಾರತ ದೇಶ, ನಾವೆಲ್ಲ ಭಾರತೀಯರು ಭಾವನಾತ್ಮಕವಾಗಿ ಬದುಕುವಂತವರು, ಭಾವನೆಗಳ ತಳಹದಿಯ ಮೇಲೆ ಜೀವನವನ್ನು ನಡೆಸುವಂತವರು. ಭಾವನೆಗಳೇ ನಮ್ಮ ಉಸಿರು, ಭಾವನೆಗಳೇ ನಮ್ಮ ಬದುಕು, ಭಾವನೆಗಳೇ ನಮ್ಮ ನಡೆ, ಭಾವನೆಗಳೇ ನಮಗೆ ಸರ್ವಸ್ವ. ಭಾವನೆ ಇಲ್ಲ ಅಂತ ಕೇಳಿದ್ರೆ ಬದುಕು ಇಲ್ಲ. ಎಲ್ಲಿ ಭಾವನೆ ಇದೆ ಅಲ್ಲಿ ಬದುಕು ಇದೆ, ಎಲ್ಲಿ ಭಾವನೆ ಇದೆ ಅಲ್ಲಿ ಶಾಂತಿ ಇದೆ, ಎಲ್ಲಿ ಭಾವನೆ ಇದೆ ಅಲ್ಲಿ ನೆಮ್ಮದಿ ಇದೆ, ಎಲ್ಲಿ ಭಾವನೆ ಇದೆ ಸರ್ವ ಇದೆ. ಅದನ್ನು ಅರಿತುಕೊಂಡು ಜೀವನದಲ್ಲಿ ಒಡಿಸಿಕೊಂಡು ನಡೆಯುವಂಥವ್ರು ನಾವೆಲ್ಲ. ಸಾಕಷ್ಟು ಜನರ ಗೊಂದಲ ಇವತ್ತಿದೆ. ಏನು ಹೇಳ್ತಾ ಇದ್ದಾರೆ? ನೀವು ಕಲ್ಲಿನ ದೇವರಿಗೆ, ಕಟ್ಟಿಗೆಯ ದೇವರಿಗೆ ಅಥವಾ ಪಂಚಲೋಹದಿಂದ ಮಾಡಿದ ವಿಗ್ರಹಗಳಿಗೆ ನೀವೆಲ್ಲ ಹಾಲನ್ನು ಎರಿತಾ ಇದ್ದೀರಾ, ಪಂಚಾಮೃತವನ್ನು ಎರಿತಾ ಇದ್ದೀರಾ, ನೈವೇದ್ಯನ ಸಮರ್ಪಣೆ ಮಾಡ್ತಾ ಇದ್ದೀರಾ, ಪೂಜಾ ಅಭಿಷೇಕಗಳನ್ನು ಮಾಡ್ತಾ ಇದ್ದೀರಾ, ಆನಂತರ ರುದ್ರ ಪಾರಾಯಣ ರುದ್ರಾಭಿಷೇಕಾದಿಗಳನ್ನು ಮಾಡ್ತಾ ಇದ್ದೀರಾ. ಇವೆಲ್ಲ ಮೂಢನಂಬಿಕೆ ಅಂತ ಕೆಲವರು ಪ್ರತಿಪಾದನೆ, ಕೆಲವರು ಅಂದ್ರೆ ಅವರವರ ಭಾವ ಅವರಿಗೆ ಬಿಟ್ಟಿದ್ದು.
ಆದ್ರೆ ಅದನ್ನು ಗಟ್ಟಿಯಾಗಿ ಹೇಳುವಂಥದ್ದು ಎಷ್ಟು ಸತ್ಯ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಈಗ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದ್ದಾವೆ. ಒಂದೊಂದು ಜ್ಯೋತಿರ್ಲಿಂಗದ ಇತಿಹಾಸ ಒಂದೊಂದು ರೀತಿ ವಿಭಿನ್ನವಾಗಿ ವಿಶಿಷ್ಟವಾಗಿದೆ. ಉದಾಹರಣೆ, ಸೌರಾಷ್ಟ್ರ ಸೋಮನಾಥ ಜ್ಯೋತಿರ್ಲಿಂಗ ಇದೆ, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದೆ, ಉಜ್ಜಯಿನಿ ಮಹಾಕಾಲೇಶ್ವರ ಇದ್ದಾನೆ, ಓಂಕಾರದಲ್ಲಿ ಮಮಲೇಶ್ವರನಿದ್ದಾನೆ, ಪರಳಿಯಲ್ಲಿ ವೈದ್ಯನಾಥನಿದ್ದಾನೆ, ಭೀಮಾಶಂಕರನಿದ್ದಾನೆ, ರಾಮೇಶ್ವರ ಜ್ಯೋತಿರ್ಲಿಂಗ ಇದೆ, ನಾಗೇಶ್ವರ ಜ್ಯೋತಿರ್ಲಿಂಗ ಇದೆ, ವಿಶ್ವೇಶ್ವರ ಜ್ಯೋತಿರ್ಲಿಂಗ ಇದೆ, ಅನಂತರ ಕೇದಾರನಾಥ ಜ್ಯೋತಿರ್ಲಿಂಗ ಇದೆ, ತ್ರಂಬಕೇಶ್ವರ ಜ್ಯೋತಿರ್ಲಿಂಗ, ಕೃಷ್ಣೇಶ್ವರ. ಇದರ 12 ಜ್ಯೋತಿರ್ಲಿಂಗಗಳು ಭರತ ಕಂಡ ಪುಣ್ಯ ಭೂಮಿಯಲ್ಲಿ ಇದ್ದಾವೆ. 52 ಶಕ್ತಿಪೀಠಗಳಿದ್ದಾವೆ. ಒಂದೊಂದು ಜ್ಯೋತಿರ್ಲಿಂಗಕ್ಕೆ ಒಂದೊಂದು ಇತಿಹಾಸ ಇದೆ. ಅವು ಹಾಗೆ ಯಾರು ಸ್ಥಾಪನೆ ಮಾಡಿದ್ದಲ್ಲ, ಸ್ವಯಂಭೂ ಇದ್ದಾವೆ. ಅವು ಶಿಲೆಯಿಂದಲೇ ಇದ್ದಾವೆ. 52 ಶಕ್ತಿಪೀಠಗಳು ಒಂದೊಂದು ಇತಿಹಾಸ ಇದೆ. ಅವು ಯಾವುದು ವ್ಯಕ್ತಿಗಳು ಹೋಗಿ ಮಾಡಿದ್ದಲ್ಲ. ಇದು ಇತಿಹಾಸ ಇದೆ, ಪರಂಪರೆ ಇದೆ. ಇದಕ್ಕೆಲ್ಲ ಇದೆಲ್ಲ ಮೂಢನಂಬಿಕೆ ಅಂತಂದ್ರೆ ಹೇಗೆ ಸಾಧ್ಯ? ವೀರಭದ್ರ ಸ್ವಾಮಿ ಅವತಾರ ಆಗ್ಲಿಕ್ಕೆ ಒಂದು ಹಿನ್ನೆಲೆ ಇದೆ, ಒಂದು ಕಾರಣ ಇದೆ, ಒಂದು ಇತಿಹಾಸ ಇದೆ. ಅದು ಮೂಢನಂಬಿಕೆ ಅಂದ್ರೆ ಹೇಗೆ ಸಾಧ್ಯ? ಆನಂತರ ವಿಷ್ಣುವಿನ ಅವತಾರದಲ್ಲಿ ತಿರುಪತಿ ಇದೆ, ಸಾಕಷ್ಟು ಪುಣ್ಯ ತೀರ್ಥ ಕ್ಷೇತ್ರಗಳಿದ್ದಾವೆ. ಇವೆಲ್ಲ ದೇವತೆಗಳೇ ಅಲ್ಲ ಅಂತ ಹೇಳಿ ಪ್ರತಿಪಾದನೆ ಮಾಡೋದು ಎಷ್ಟು ಸತ್ಯ? ಅಂದ್ರೆ ಜನರ ಮನಸ್ಸಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಎಷ್ಟು ಸತ್ಯ? ಸಾಕಷ್ಟು ಕಡೆ ನಡೀತಾ ಇದ್ದಾವೆ. ಒಂದೊಂದು ಪುಣ್ಯಕ್ಷೇತ್ರದಲ್ಲೂ ಒಂದೊಂದು ಭಾವನೆಗಳಿದ್ದಾವೆ. ಒಂದೊಂದು ತೀರ್ಥ ಕ್ಷೇತ್ರಕ್ಕೂ ಒಂದು ಇತಿಹಾಸ ಇದೆ. ಅವುಗಳನ್ನು ಎಲ್ಲ ಮೀರಿರುವಂಥದ್ದು ಭಾವನೆ. ಭಾವನೆ ಇದ್ದ ಭಕ್ತ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಲಿ, ಪೂಜೆ ಮಾಡಲಿ, ವ್ರತವನ್ನ ಮಾಡಲಿ, ಅವನ ಸಂಕಲ್ಪನ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಉದಾಹರಣೆಗೆ ಕಾಣಕಲ್ಲು, ಆ ಕಲ್ಲಿಗೆ ಒಂದಷ್ಟು ಸಂಸ್ಕಾರವನ್ನು ಕೊಟ್ಟಾಗ ಅದೊಂದು ವಿಗ್ರಹವಾಗ್ತಾ ಇದೆ. ಆ ವಿಗ್ರಹದ ಎದುರಿಗೆ ಎಷ್ಟು ಶಕ್ತಿ ಇರುತ್ತೆ ವಿಗ್ರಹಕ್ಕೆ ಅಂತ ಕೇಳಿದ್ರೆ, ಪ್ರಾಯಶಃ ಪ್ರತಿಯೊಬ್ಬ ಮನುಷ್ಯ ಇವತ್ತು ಬಹಳ ಬಹಳ ಗೊಂದಲದ ಮಧ್ಯದಲ್ಲಿ ಜೀವನ ಕಳೀತಾ ಇದ್ದ. ಬಹಳ ಗೊಂದಲ ಇದೆ, ಆತಂಕ ಇದೆ, ಪ್ರತಿನಿತ್ಯ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾನೆ. ಆ ಎಲ್ಲ ನೋವನ್ನ, ದುಃಖವನ್ನ, ಸಂಕಟವನ್ನ, ಸಂಕಷ್ಟವನ್ನ ಯಾರ ಹತ್ರನೂ ಹೇಳ್ಕೊಡಲ್ಲ. ಕೆಲವೊಂದು ಹೇಳ್ಕೊಳ್ಳಿಕ್ಕೆ ಆಗಲಾರ್ದಂತ ನೋವು ಅವನ ಮನಸ್ಸಲ್ಲಿ ಕೊರೀತಾ ಇರುತ್ತೆ, ಅವನಿಗೆ ಹಿಂಸೆ ಕೊಡ್ತಾ ಇರುತ್ತೆ, ಅವನಿಗೆ ದುಃಖವನ್ನು ಕೊಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಒಂದು ವಿಗ್ರಹದ ಮುಂದೆ, ಶಿವನ ವಿಗ್ರಹ, ದೇವಿ ಪಾರ್ವತಿಯ ವಿಗ್ರಹ, ವೀರಭದ್ರ ಸ್ವಾಮಿ ವಿಗ್ರಹ, ಷಣ್ಮುಖನ ವಿಗ್ರಹ, ವಿಷ್ಣು ಪರಮಾತ್ಮನ ವಿಗ್ರಹ, ಅನೇಕ ದೇವತಾ ವಿಗ್ರಹದ ಮುಂದೆ ನಾವೆಲ್ಲ ಕೂರುತ್ತೇವೆ. ಕೂತು ನಮ್ಮ ನೋವನ್ನ ಅಲ್ಲಿ ಹೇಳ್ಕೋತೇವೆ, ಧಾರಾಕಾರವಾಗಿ ಕಣ್ಣೀರು ಹಾಕ್ತೇವೆ. ಹೇ ಭಗವಂತ, ಹೇ ಭಗವತಿ, ಇಂಥ ಸಂಕಷ್ಟ ನನಗೆ ಬಂದಿದೆ, ಇಂಥ ನೋವು ನನಗೆ ಆಗ್ತಾ ಇದೆ, ಇಂಥ ದುಃಖ ನನಗೆ ಆಗ್ತಾ ಇದೆ, ಇದನ್ನು ಪರಿಹರಿಸು ಅಂತ ನಾವು ಬೇಡ್ಕೋತೇವೆ, ಪ್ರಾರ್ಥನೆ ಮಾಡ್ತೇವೆ, ನಿವೇದನೆ ಮಾಡ್ಕೋತೇವೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿರುವಂತ ಎಲ್ಲ ದುಗುಡ, ನೋವು, ತಾಪ, ದುಃಖ ದೂರವಾಗಿ ಮನಸ್ಸಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ ನಿರ್ಮಾಣ ಆಗುತ್ತೆ. ಇದು ಭಾವನೆ. ಇದು ನಾವು ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ, ಆದ್ರೆ ಅಲ್ಲಿ ಹೇಳ್ಕೊಳ್ಳೋದನ್ನ ಮರೆಯೋದಿಲ್ಲ. 2019ರಲ್ಲಿ ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಬಂದಾಗ ಕೇದಾರನಾಥನ ಪೂಜೆ ಮಾಡಿಸಿದ್ರು, ಇದೇ ಕೈಯಿಂದ ಮಾಡಿಸಿರುವಂಥದ್ದು. 1 ಗಂಟೆ ಪೂಜೆ ಆದ ಮೇಲೆ ಪರಿಪೂರ್ಣ ಅಭಿಷೇಕ ಆಯಿತು. ಆರತಿಯನ್ನು ಮಾಡಿ ನಾವು ಅವ್ರ ಕಡೆಗೆ ಆರತಿ ಕೊಟ್ಟಿದ್ದೇವೆ. ಆರತಿ ಮಾಡ್ತಾರೆ, ಆರತಿ ಮಾಡ್ತಾ ಮಾಡ್ತಾ ಧಾರಾಕಾರವಾಗಿ ಕಣ್ಣೀರು ಅವ್ರ 2 ನಿಮಿಷಗಳ ಕಾಲ ದೇಶದ ಪ್ರಧಾನಿಗಳ ಕಣ್ಣಲ್ಲಿ. ಅಷ್ಟೇ ಅಲ್ಲ, ಮಂದಿ ಕೇದಾರನಾಥ ಜ್ಯೋತಿರ್ಲಿಂಗವನ್ನು ಪರಿಕ್ರಮ ಮಾಡ್ತಾರೆ, ತಪ್ಪುಕೋತಾರೆ, ತುಪ್ಪವನ್ನ ಕೈಯಿಂದ ಪೂರ ತುಪ್ಪವನ್ನ ಹಚ್ಚುತ್ತಾರೆ ಜ್ಯೋತಿರ್ಲಿಂಗಕ್ಕೆ. ಇದು ಭಾವನಾ. ಯದ್ಭಾವ ತದ್ಭವತಿ. ಭಾವನೆ ಬಹಳ ಮುಖ್ಯ ಅಂತ. ಇದು ವ್ಯಕ್ತಿ ಸ್ವಾತಂತ್ರ್ಯ. ಅವನ ಭಾವನೆಗೆ, ಅವನ ಭಾವನೆಯನ್ನ, ಅವನ ಭಕ್ತಿಯನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಜಗತ್ತಿನಲ್ಲಿ, ಯಾರಿಗೂ ಇಲ್ಲ. ಅವನು ವೈಯಕ್ತಿಕ. ಅವನಿಗೆ ಇಚ್ಛೆ ಇದ್ದಲ್ಲಿ ಅವನು ಹೋಗಬಹುದು, ಪೂಜೆ ಮಾಡಬಹುದು, ಪ್ರಾರ್ಥನೆ ಮಾಡಬಹುದು, ವ್ರತವನ್ನ ಮಾಡಬಹುದು, ಜಪವನ್ನ ಮಾಡಬಹುದು, ಅನುಷ್ಠಾನವನ್ನ ಮಾಡಬಹುದು. ಅದನ್ನು ಪ್ರಶ್ನೆಯನ್ನು ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾಗಿದೆ. ಪ್ರಾಯಶಃ ಇವತ್ತು ಇಷ್ಟೆಲ್ಲ ಗೊಂದಲಗಳಿದ್ದಾವೆ, ಇಷ್ಟೆಲ್ಲ ಸಂಕಷ್ಟಗಳಿದ್ದಾವೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ.
ಆ ನಿಟ್ಟಿನಲ್ಲಿ ಬಹಳ ಜಾಗೃತರಾಗಬೇಕಾದಂಥ ಅವಶ್ಯಕತೆ ಇದೆ. ತಾವೆಲ್ಲ ಧರ್ಮದ ಪರವಾಗಿ, ತತ್ವದ ಪರವಾಗಿ, ನಿಯಮದ ಪರವಾಗಿ, ಆಚಾರದ ಪರವಾಗಿ, ವಿಚಾರದ ಪರವಾಗಿ ನಿಲ್ಲುವಂಥದ್ದು. ಇಲ್ಲಿ ಮೂಢನಂಬಿಕೆ ಯಾವುದು? ಇವೆಲ್ಲ ಮೂಢನಂಬಿಕೆ. ತಾಯಿ ತಂದೆ ಪೂಜನೀಯರು, ಅವರಿಗೆ ಮಕ್ಕಳು ನಮಸ್ಕಾರ ಮಾಡುವಂಥದ್ದು, ಇದು ಮೂಢನಂಬಿಕೆಯಲ್ಲಿ ಬರ್ತದ? ಇದು ಮೂಢನಂಬಿಕೆ. ದೈವ ಸಾರ ಸರ್ವಸ್ವವನ್ನು ನಮಗೆ ಕೊಟ್ಟಿದೆ. ಪಂಚತತ್ವಗಳು, ಪೃಥ್ವಿ, ಅಪ್, ತೇಜು, ವಾಯು, ಆಕಾಶ, ಈ ಪಂಚತತ್ವಗಳ ಸೃಷ್ಟಿ ಯಾರು ಮಾಡಿದ್ರು? ಯಾವುದಾದ್ರೂ ವ್ಯಕ್ತಿ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಕಸ್ಮಾತ್ ಇವತ್ತು ಜಲ, ನೀರು ಇಲ್ಲದೆ ಹೋದ್ರೆ ಮನುಷ್ಯ ಆಗಲಿ ಸಕಲ ಜೀವರಾಶಿ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಭೂಮಿ ಇಲ್ಲದೆ ಹೋದ್ರೆ ಬದುಕಲಿಕ್ಕೆ ಸಾಧ್ಯ ಇದೆಯಾ? ನಾವು ಎಂಥ ಭಾವನಾ ಜೀವಿಗಳು ಅಂತ ಕೇಳಿದ್ರೆ ಈ ಪಂಚತತ್ವಗಳನ್ನ ದೈವ ರೂಪದಲ್ಲಿ ನೋಡ್ತಾ ಇದ್ದೇವೆ. ಜಲಕ್ಕೆ ಹೇಳಿದ್ರು ಗಂಗಾ ಮಾತೆ ಅಂತ ಕೇಳಿದ್ವಿ, ಭೂಮಾತೆ ಅಂತ ಕರೆದ್ವಿ, ವನ ಮಾತೆ ಅಂತ ಕರೆದ್ವಿ. ಅಂದ್ರೆ ಭೂಮಿ ತಾಯಿ ಅಂದ್ರೆ ಸಾರ ಸರ್ವಸ್ವವನ್ನು ಕೊಡುವಂತವಳು ಭೂಮಿ ತಾಯಿ ಅಂತ ಕರೆದ್ವಿ. ಗೋಮಾತೆ ಅಂತ ಕರೆದ್ವಿ, ಹಾಲನ್ನು ಉಣಿಸುವಾಕೆ, ಎಲ್ಲ ಪರಿಸರವನ್ನು ಸೃಷ್ಟಿ ಮಾಡುವಾಕೆ ವನದೇವಿ ಅಂತ ಕರೆದ್ವಿ. ಅಂದ್ರೆ ತಾಯಿಯ ರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ. ಕೇವಲ ಇದು ಮಣ್ಣು ಜಡ ಅಂತ ನೋಡ್ಲಿಲ್ಲ, ಹಸುವನ್ನು ಪಶು ಅಂತ ನೋಡ್ಲಿಲ್ಲ, ವನವನ್ನ ಗಿಡ ಮರಗಳು ಅಂತ ನೋಡ್ಲಿಲ್ಲ. ಅಂದ್ರೆ ನಾವು ಇಷ್ಟು ಭಾವನಾತ್ಮಕವಾಗಿ ಜೀವನವನ್ನು ಕಳೀತಾ ಇದ್ದೇವೆ ಹಿಂದೂಗಳು. ಹೀಗಿರುವಾಗ ಯಾರು ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಎಲ್ಲೂ ಆಗುವಂಥದ್ದು ಉಚಿತ ಅಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಪ್ರತಿಯೊಬ್ಬರು ಜಾಗೃತರಾಗಬೇಕು. ಇವತ್ತು ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ. ಎಲ್ಲದನ್ನು ಕೇಳಿಸಿಕೊಳ್ಳುವಂತ ಅನಿವಾರ್ಯತೆ ಇರುತ್ತೆ. ಅದ್ರ ಒಳಿತು ಯಾವುದು, ಕೆಡುಕು ಯಾವುದು ವಿಚಾರ ಮಾಡಬೇಕಲ್ಲ. ಎಷ್ಟೇ ನಾಸ್ತಿಕ ಮನುಷ್ಯರಲ್ಲಿ ಒಂದು ದೇವತಾ ವಿಗ್ರಹದ ಮಂದಿರದ ಮುಂದೆ ಹೋದಾಗ ಸಹಜವಾಗಿ ಅವನ ಶಿರ ಬಾಗುತ್ತೆ. ಹೊರಗೆ ಏನು ಮಾಡ್ತಾನೋ ಗೊತ್ತಿಲ್ಲ, ಮಂದಿರದ ಒಳಗೆ ಬಂದಾಗಾದ್ರೂ ಪವಿತ್ರ ಇರ್ತಾನೆ. ದೇವರು ಇದಾನೋ ಇಲ್ಲ ಅದು ಮುಂದಿನ ವಿಷಯ. ಅಲ್ಲೂ ಭಾವನೆ ನಿರ್ಮಾಣ ಆಗುತ್ತೆ, ಅವನಿಗೆ ಆಗತ್ತಿಲ್ಲ, ಪರಿಶುದ್ಧ ಆಗತ್ತಿಲ್ಲ. ಮಂದಿರದಲ್ಲಿ ಕೂತಾಗ, ಭಗವಂತನ ಎದುರಿಗಿದ್ದಾಗ, ಮಂದಿರದ ಪ್ರಾಂಗಣದಲ್ಲಿದ್ದಾಗ, ಗುರುವಿನ ಸನ್ನಿಧಿಯಲ್ಲಿದ್ದಾಗ ಅವನು ಒಂದಷ್ಟು ಪರಿವರ್ತನೆ ಆಗ್ತಾನೆ. ಹಾಗಾಗಿ ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನೋದನ್ನ ಯಾರು ಕೂಡ ಮರೆಯುವಂಥದ್ದಲ್ಲ. ಹಾಗಾಗಿ ಈ ದೇಶ ಭಾವನಾತ್ಮಕವಾಗಿರತಕ್ಕಂಥ ಸಂಬಂಧವನ್ನು ಕೊಟ್ಟಂತ ದೇಶ. ಈ ನಿಟ್ಟಿನಲ್ಲಿ ಇದಕ್ಕೆ ಯಾರು ಪ್ರಶ್ನೆ ಮಾಡುವಂಥದ್ದು ಅಷ್ಟು ಉಚಿತ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಮೂಢನಂಬಿಕೆ ಅಂತ ಎಲ್ಲದೂ ಮೂಢನಂಬಿಕೆ ಅಲ್ಲ. ಕೆಲವು ಮೂಢನಂಬಿಕೆ, ಉದಾಹರಣೆಗೆ ನಾವು ಹೇಳ್ತೇವೆ, ಕೆಲವರು ನಮ್ಮನೆ ಕೇಳ್ತಿರ್ತಾರೆ, ಬುದ್ಧಿ ರಾಹುಕಾಲ ಐತಿ, ಜನನ ಹೆರಿಗೆ ಮಾಡಿಸ್ಬೇಕಾ ಬೇಡ್ರಿ. ಇದು ತಪ್ಪೇ. ಇದು ರಾಹುಕಾಲ ಅಂದ್ರೆ ಅದು ಎದಕ್ಕೋ ಪ್ರಯಾಣಕ್ಕೆ ಅಷ್ಟೇ, ಪ್ರಯಾಣಕ್ಕೆ ಮಾತ್ರ. ಅದು ಎಲ್ಲಾದ್ರೂ ಶುಭ ಕಾರ್ಯಕ್ಕೆ ಮೊದಲು ಹೊರಟಿದ್ರಿ ಅಂದ್ರೆ ಅಷ್ಟೇ ಗಮನಿಸಬೇಕು. ಹೆರಿಗೆ ಮಾಡಿಸ್ಲಿಕ್ಕೆ ಕೆಲವರು ಕೇಳ್ತಾರೆ, ಶವ ಎತ್ತಬೇಕು, ರಾಹುಕಾಲ ಬಂದ ತಿಳಿಸ್ರಿ. ಶವ ಎತ್ತಲಿಕ್ಕೂ ರಾಹುಕಾಲ, ಅಂತ್ಯಕ್ರಿಯೆ ಮಾಡ್ಲಿಕ್ಕೆ. ಆನಂತರ ಮಾಂಗಲ್ಯ ಧಾರಣ ಆಗ್ತಾ ಇರುತ್ತೆ, ಮದುವೆ, ರಾಹುಕಾಲ ಬಂದು ತಾಳಿ ಕಟ್ಟಬೇಡ್ರಿ. ಅಲ್ಲಿ ಶ್ರೇಷ್ಠವಾದ ಮೀನ ಲಗ್ನ ಇರುತ್ತೆ, ಶ್ರೇಷ್ಠ ಮುಹೂರ್ತ ಇರುತ್ತೆ, ಆ ಮುಹೂರ್ತ ತಪ್ಪಿಸ್ಬಿಡೋದು. ರಾಹುಕಾಲ ತಾಳಿ ಕಟ್ಟಬೇಡ್ರಿ, ರಾಹುಕಾಲ ಗೃಹ ಪ್ರವೇಶ ಮಾಡಬೇಡ್ರಿ. ಅಲ್ಲಿ ಮುಹೂರ್ತಗಳು ಪ್ರಧಾನ ಆಗ್ತವೆ. ಹಾಗಾಗಿ ಕೆಲವೊಂದನ್ನ ಈಗ ನಾವು ಮೂಢನಂಬಿಕೆ, ಉದಾಹರಣೆಗೆ ಅವ್ರು ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ, ಜ್ಯೋತಿಷ್ಯ ಶಾಸ್ತ್ರ ಸುಳ್ಳು, ವೈದಿಕ ಸುಳ್ಳು, ಮಂತ್ರ ಸುಳ್ಳು, ದೇವರನ್ನ ಸುಳ್ಳು, ಅದು ಸುಳ್ಳು, ಇದು ಸುಳ್ಳು, ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಎಲ್ಲದ ಸುಳ್ಳಲ್ಲ. ಜ್ಯೋತಿಷ್ಯ ಇದು ಶಾಸ್ತ್ರ, ಇದು ಇವತ್ತಿಂದಲ್ಲ, ಋಷಿ ಮುನಿಗಳ ಕಾಲದಿಂದ ಬಂದಿದೆ. ಇದು ಋಷಿ ಮುನಿಗಳು ಇದರ ಕಂಡು ಹಿಡಿದವರು. 2+2 4 ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಜ್ಯೋತಿಷ್ಯ ಶಾಸ್ತ್ರವು ಅಷ್ಟೇ ಸತ್ಯ. ಜ್ಯೋತಿಷ್ಯಕಾರ ಸುಳ್ಳಾಗಬಹುದು, ಜ್ಯೋತಿಷ್ಯ ಹೇಳುವವನು ಸುಳ್ಳಾಗಬಹುದು, ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ. ವೈದಿಕ ವೇದ ಇದು ಸುಳ್ಳಲ್ಲ, ಇದು ಸನಾತನ, ಇದು ಸತ್ಯ. ವೇದಕಾರ ಅಂದ್ರೆ ವೈದಿಕವನ್ನ ಮಾಡುವಾತ ಸುಳ್ಳಾಗಬಹುದು, ಅವನ ಸ್ವಾರ್ಥಕ್ಕಾಗಿ ತಪ್ಪು ಮಾಹಿತಿಗಳು ಕೊಡಬಹುದು, ತಪ್ಪಾಗಿ ಮಾಡಬಹುದು, ಆದ್ರೆ ಶಾಸ್ತ್ರ ಸುಳ್ಳಲ್ಲ. ಇದು ವೈದಿಕ ಅನ್ನುವಂಥದ್ದು ಸುಳ್ಳಲ್ಲ. ವೇದದಲ್ಲಿನ ಸಾಮಾನ್ಯ ಶಕ್ತಿ ಇದೆಯಾ, ಮಂತ್ರದಲ್ಲಿರುವಂತಹ ಶಕ್ತಿ ಅಪರಂಪಾರ ಇದೆ.
ನಿಮಗೆ ಸಣ್ಣ ಉದಾಹರಣೆ ಕೊಡೋದಾದ್ರೆ, ಅರ್ಜುನನ ಮಗ ಯಾರು? ಅಭಿಮನ್ಯು. ಅಭಿಮನ್ಯುವಿನ ಮಗ ಪರೀಕ್ಷಿತ. ಪರೀಕ್ಷಿತನ ಮಗ ಜನಮೇಜಯ ರಾಜ. ಇದು ಅರ್ಥ ಆಯ್ತಲ್ಲ? ಯಾವ ಪರೀಕ್ಷಿತ ಮಹಾರಾಜನಿಗೆ ತಕ್ಷಕನಿಂದ ಮೃತ್ಯು ಆಗತ್ತೆ. ಇದು ಇತಿಹಾಸ ಬಹಳ ದೊಡ್ಡದಿದೆ, ನೇರ ವಿಷಯ ಕೊಡ್ತೇವೆ ನಿಮಗೆ. ಆನಂತರದಲ್ಲಿ ಅದನ್ನು ಅರಿತಂತ ಜನಮೇಜಯ ರಾಜ ಮಹಾಯಜ್ಞವನ್ನ ಪ್ರಾರಂಭ ಮಾಡ್ತಾನೆ. ಯಾವ ತಕ್ಷಕ ನನ್ನ ತಂದೆಯನ್ನು ಕಚ್ಚಿ ಕೊಂದಿದಾನೋ ಅಂತ ನಾಗ ಸಂತತಿ ಭೂಲೋಕದಲ್ಲಿ ಉಳಿಯದಂತೆ ಮಾಡುತ್ತೇನೆ, ನಾಗಲೋಕವನ್ನೇ ನಾಶ ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಯಾಗವನ್ನು ಪ್ರಾರಂಭ ಮಾಡ್ತಾನೆ. ಯಾಗವನ್ನು ಪ್ರಾರಂಭ ಆಗತ್ತೆ. ಪ್ರಾರಂಭಿಸಿದ ತಕ್ಷಣದಲ್ಲಿ ಒಂದೊಂದು ನಾಗ ಸಂತತಿ 9 ಪ್ರಕಾರ ನವನಾಗಗಳು ಅಂತ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರ ತಕ್ಷಕಂ ಕಾಲಯಂ ತಥಾ. ಅಂದ್ರೆ ನವನಾಗಗಳು ಅಂತಿದ್ದಾವೆ. 9 ಪ್ರಕಾರ ನಾಗಗಳಲ್ಲಿ ಒಂದೊಂದು ನಾಗ ಸಂತತಿ ಅನಂತ ಸಮಸ್ತ ಪರಿವಾರ ಸಹಿತ ಸ್ವಾಹ ಅಂತಂದ್ರೆ ಸಾಕು. ಎಲ್ಲ ಆ ಸಂತತಿ ಪೂರ ಲಕ್ಷಾನು ಲಕ್ಷ ನಾಗ ಸಂತತಿಯ ಪರಿವಾರ ಪೂರ್ಣ ಬಂದು ಹೋಮಕುಂಡದಲ್ಲಿ ಆಹುತಿ ಆಗ್ತಾ ಇತ್ತು. ಈ ಪ್ರಕಾರ ಯಾಗವನ್ನು ಶುರು ಮಾಡಿದ. ಮುಂದೆ ತಕ್ಷಕನ ಪಾಳ್ಯ ಎಷ್ಟೋ ಕೋಟಿ ನಾಗ ಸಂತತಿ ಸತ್ತು ಹೋಯಿತು. ಎಷ್ಟೋ ನಾಗ ಸರ್ಪಗಳ ಮೃತ್ಯು ಆಯಿತು. ಅವಾಗ ತಕ್ಷಕ ಏನು ಮಾಡಿದ? ಭಯಭೀತನಾಗಿ ಸೀದಾ ಯಾವ ಇಂದ್ರ ದೇವನ ಮೊರೆ ಹೋಗ್ತಾನೆ, ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಸ್ವರ್ಗಲೋಕಕ್ಕೆ ಹೋದಾಗ ಇಂದ್ರದೇವನನ್ನ ಬೇಡ್ತಾನೆ, ನನ್ನ ರಕ್ಷಣೆ ಮಾಡು, ನನ್ನ ಪ್ರಾಣ ಕಾಪಾಡು. ಇಲ್ಲ ಅಂತ ಕೇಳಿದ್ರೆ ಇಡೀ ನನ್ನ ಪರಿವಾರ ಎಲ್ಲ ಸತ್ತು ಹೋಗ್ಬೇಕಾಗತ್ತೆ, ನೀನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ಕೋತಾನೆ. ನೀನು ನನಗೆ ಶರಣಾಗತನಾಗಿ ಬಂದಿದೆ ಅಂದ್ಮೇಲೆ ನಿನ್ನ ಕಾಯೋದು ನನ್ನ ಕರ್ತವ್ಯ, ನಿನಗೇನು ಆಗಲ್ಲ, ಸುಮ್ಮನಿರು. ಯಾವ ಮಂತ್ರ ಶಕ್ತಿಯೂ ಸ್ವರ್ಗಲೋಕವನ್ನು ಏನು ಮಾಡಿ ಸಾಧ್ಯ ಇಲ್ಲ ಅಂತ ಹೇಳಿದ. ಯಾರು? ಇಂದ್ರದೇವ ಹೇಳಿದ. ಇನ್ನು ನೆಕ್ಸ್ಟ್ ಬಂತು ಸರದಿ ಯಾರ್ದು? ತಕ್ಷಕಂದು ಬಂತು. ಆವಾಗಲಿರುವಂತ ಯಾವ ಪುರೋಹಿತರು ತಕ್ಷಕಾಯ ಸ್ವಾಹ ಅಂತ ಹೇಳಿದರು, ಬರಲಿಲ್ಲ. ಮತ್ತೆ ಜೋರೆ ತಕ್ಷಕಾಯ ಸ್ವಾಹ ಮತ್ತೆ ಹೇಳಿದ್ರು, ಬರಲಿಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಯೋಗ ದಂಡದಿಂದ ಅಲ್ಲಿರುವಂತ ಪುರೋಹಿತ ಭೂಮಿಗೆ ಜೋರಾಗಿ ಬಡಿತಾನೆ. ಅಲ್ಲಿ ಕಾಣುತ್ತೆ ಯಜ್ಞಕುಂಡದಲ್ಲಿ ಸ್ವರ್ಗ ಲೋಕದಲ್ಲಿರುವಂಥದ್ದು ಕಾಣುತ್ತೆ. ಮತ್ತೆ 3ನೇ ಸಾರಿ ಹೇಳಿದ, ಸ್ವರ್ಗಲೋಕ ಅಲ್ಲಾಡಕ್ಕೆ ಶುರುವಾಯಿತು. ಆವಾಗ ಭಯಭೀತನಾಗಿರ್ತಕ್ಕಂಥ ತಕ್ಷಕ ಇಂದ್ರದೇವನ ಸಿಂಹಾಸನವನ್ನು ಸುತ್ತ ಹಾಕೊಂಡ್ಬಿಟ್ಟ. ಇಂದ್ರದೇವನ ಸಿಂಹಾಸನವನ್ನ, ಇಂದ್ರದೇವ ಅಂದ್ರೆ ಎಲ್ಲ ದೇವತೆಗಳ ರಾಜವನ್ನು ಸುತ್ತ ಹಾಕಿದ. ಅವಾಗ ಮತ್ತೆ ನೋಡಿದ, ಇಂದ್ರ ಸಹಿತ ತಕ್ಷಕ ಸ್ವಾಹ ಅಂತ ಕರೆದ. ಇಂದ್ರ ಸಹಿತ ತಕ್ಷಕ ಸ್ವಾಹ ಅಂತ ಕರೆದ ತಕ್ಷಣ ಇಂದ್ರನ ಸಿಂಹಾಸನ ಸಮೇತವಾಗಿ ಬರಕ್ ಶುರುವಾಗಿ. ಇಂದ್ರ ಭಯಭೀತನಾದವನು, ಇವನ್ ಜೊತೆಗೆ ನನ್ನ ಬಲಿ ತಗೋತಾನಲ್ಲ ಅಂತ ಸಿಂಹಾಸನ ಜೋರು ಕೊಡವಿದ ತಕ್ಷಣ ಯಾವ ತಕ್ಷಕ ಮಾತ್ರ ಬರಕ್ ಶುರುವಾದ. ಆವಾಗ ಒಬ್ಬ ಋಷಿಗಳು ಬಂದು ಅದನ್ನು ತಡೀತಾರೆ. ಏನಂದ್ರೆ, ನೀವು ಆಸ್ತಿಕ ಅಂತ ಮನೆ ಬರೀತಿರಲ್ಲ, ಆಸ್ತಿಕ ಋಷಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಆ ಯಾಗವನ್ನು ನಿಲ್ಲಿಸ್ತಾರೆ. ಅವನಿಗೆ ಜ್ಞಾನ ಹೇಳ್ತಾರೆ, ಹಿಂದೆ ಏನೋ ಆಗೋಗಿದೆ, ಇಷ್ಟೆಲ್ಲ ಹತ್ಯೆ ಮಾಡೋದ್ರಿಂದ ಏನು ಲಾಭ ಇದೆ ಅಂತ ಜ್ಞಾನೋಪದೇಶವನ್ನು ಮಾಡಿದಾಗ ಆವಾಗ ತಕ್ಷಕನವರೆಗೆ ಬಂದ. ತಕ್ಷಕ ಅಲ್ಲೇ ನಿಂತು ಬಿಡ್ತಾನೆ. ಆವಾಗ ಆ ಯಾಗವನ್ನ ಅಲ್ಲೇ ನಿಲ್ಲಿಸಿ ಪೂರ್ಣಾಹುತಿ ಕೊಡ್ತಾರೆ. ಅಂದ್ರೆ ಇದು ಮಂತ್ರಕ್ಕೆ ಇರುವಂತ, ವೇದಕ್ಕೆ ಇರುವಂತ ಶಕ್ತಿ ಇದು. ವೇದಕ್ಕೆ ಇರುವಂತ ಶಕ್ತಿ ಇದು. ಉಜ್ಜಯಿನಿ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರು ಬಳ್ಳಾರಿ ನಗರದಲ್ಲಿ ಮಹಾತಪಸ್ವಿ ಎನ್ನುವಂಥ ಗ್ರಂಥ ಕಂಬಳಿ ಮಠರು ಮಾಡಿಸಿದ್ರು. ಮೊಳಲಕೆರೆ ಗುರುಮೂರ್ತಜ್ಞರು ಬರೆದಿದ್ರು. ಅದರಲ್ಲಿ ಇತಿಹಾಸ ಇದೆ. ಬಳ್ಳಾರಿಯ ಒಂದು ಪರಿವಾರದಲ್ಲಿ ಒಬ್ಬ ವ್ಯಕ್ತಿ ಸರ್ಪ ಕಚ್ಚೆ ಮೃತ್ಯು ಆಗುವ ಸಂದರ್ಭದಲ್ಲಿ ಮಹಾಮೃತ್ಯುಂಜಯ ಜಪವನ್ನ ಮಾಡಿ ಅವನ ಮೃತ್ಯುವನ್ನು ಗೆಲ್ಲಿಸಿದ್ದಾರೆ. ಇದು ಇತಿಹಾಸ. ನಂತರ ಹಾನಗಲ್ ಗುರು ಕುಮಾರ ಶಿವಯೋಗಿಗಳು
ಕಾಡಶೆಟ್ಟಿಹಳ್ಳಿ ಸಣ್ಣ ತಮ್ಮಪ್ಪ ಅನ್ನುವಂಥ ವ್ಯಕ್ತಿಗೆ ಬಂದಿರುವಂಥ ಅಪಮೃತ್ಯು ದೋಷವನ್ನು 3 ದಿನಗಳ ಕಾಲ ಮಹಾಮೃತ್ಯುಂಜಯ ಜಪವನ್ನು ಮಾಡಿ ಅವನಿಗೆ ಪ್ರಾಣದಾನ ಮಾಡಿದ್ದಾರೆ. ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು, ರಂಭಾಪುರಿ ಪೀಠದ ಶಿವಾನಂದ ಜಗದ್ಗುರುಗಳವರ ಪಟ್ಟಾಭಿಷೇಕ ಪೀಠಾರೋಹಣ ಸಂದರ್ಭದಲ್ಲಿ ಅಲ್ಲಿರುವಂಥ ಪ್ರಧಾನ ಅರ್ಚಕರ ಸಣ್ಣ ಮಗು ಮೇಲಿನಿಂದ ಬಿದ್ದು ಮೃತ್ಯು ಆಗಿರುತ್ತೆ. ಶವವನ್ನ ಇಟ್ಟು ಮಹಾಮೃತ್ಯುಂಜಯ ಜಪವನ್ನು ಮಾಡಿ ಪ್ರಾಣದಾನ ಮಾಡಿದ್ದಾರೆ. ಇದು ಇತಿಹಾಸ. ಅಷ್ಟೇ ಅಲ್ಲ, ಹಳೆಯವಂತೂ ಎಷ್ಟೋ ಆದವು, ಹಳೆವು ಎಷ್ಟೋ ಇದ್ದಾವೆ. ಈಗ ನಾವು ಉದಾಹರಣೆ ಕೊಡ್ಬೇಕಂದ್ರೆ 100 ನಮಗೆ ಸಿಗ್ತಾವೆ. ಕೆಲವು ಭಕ್ತರಿಗಾದಂಥದ್ದನ್ನು ಜಪ ಅದು ಮಾಡಿದಾಗ. ಅಂದ್ರೆ ಇದು ಹೇಳು ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಮಂತ್ರಕ್ಕೆ ತನ್ನದೇ ಆಗಿರತಕ್ಕಂಥ ಶಕ್ತಿ ಇದೆ. ಅದು ಸನಾತನ. ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗಿಲ್ಲ. ಅವ್ರಿಗೆ ಬೇಡ, ಸುಮ್ಮನಿರಲಿ. ಅದನ್ನು ಪ್ರಶ್ನೆ ಮಾಡುವಂಥದ್ದು ಬೇಡ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ, ಪ್ರಾಯಶಃ ವೇದ ಅದು ಸುಳ್ಳಲ್ಲ, ಮಂತ್ರಗಳು ಅಸತ್ಯ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ ಇದು ಅಸತ್ಯ ಅಲ್ಲ, ವಾಸ್ತುಶಾಸ್ತ್ರ ಇದು ಅಸತ್ಯ ಅಲ್ಲ, ಸತ್ಯ ಇದು. ಆನಂತರ ಆಯುರ್ವೇದ ಇದು ಒಂದು ಶಾಸ್ತ್ರ, ಇದು ಅಸತ್ಯ ಅಲ್ಲ. ವೈದ್ಯಕೀಯ ಇವತ್ತು ಡಾಕ್ಟರ್ ಅದು ಅಸತ್ಯ ಅಂತ ಹೇಳಿ ಬರ್ತದೆ. ಅದು ಈ ಉದಾಹರಣೆ ಹೇಳ್ತಾರೆ ಅವರು. ಒಬ್ಬ ಜ್ಯೋತಿಷಿಗಳು ಒಂದೊಂದರ ಹೇಳ್ತಾರೆ, ನಾವು ಹೆಂಗೆ ನಂಬಬೇಕು, ಅದು ಅಸತ್ಯ ಅಂತ. ಸರಿ, ಅದನ್ನ ಬಿಡ್ರಿ. 10 ಜನ ಡಾಕ್ಟರ್ ಹತ್ರ ತೋರಿಸ್ರಿ, 10 ಜನ ಒಂದೇ ಹೇಳ್ತಾರ? 10 ಜನ 10 ಪ್ರಕಾರ ಹೇಳ್ತಾರ ಅವರು. ಹಾಗಾದ್ರೆ ಇದು ಸುಳ್ಳು ಅಂದ್ರೆ ಅದು ಸುಳ್ಳು ಅನ್ಲಿಕ್ಕೆ ಬರ್ತದ? ಅದು ಸಾಧ್ಯ ಇದೆಯಾ ಅನ್ನುವಂಥ. ಅಂದ್ರೆ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಅಂದ್ರೆ ಅವರವರ ಯೋಗ್ಯತೆ, ಅವರವರ ಅನುಭವ, ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಅವ್ರು ಹೇಳ್ತಾರೆ ಅಷ್ಟೇ. ಹಾಗಾಗಿ ಅವರ ಸತ್ಯ ಅಸತ್ಯ ಹೊರತು ಶಾಸ್ತ್ರ ಅಸತ್ಯ ಅಲ್ಲ ಅನ್ನೋದನ್ನ ನಾವೆಲ್ಲರೂ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಅವ್ರು ಹೇಳ್ತಾರೆ, ಭಗವಂತ ಎಲ್ಲಿದ್ದಾನೆ? ಯಾರು ನೋಡಿರಿ? ಸರಿ, ಹಾಲಲ್ಲಿ ತುಪ್ಪ ಇದೆ. ಹಾಲು ಕೈಯಲ್ಲಿ ಕೊಟ್ಟು ತುಪ್ಪ ಎಲ್ಲಿ ತೋರಿಸಂದ್ರೆ ನಿಮಗೆ ತೋರಿಸ್ಲಿಕ್ಕೆ ಯಾರಿಗಾರ ಇದೆಯಾ? ಇಲ್ಲ, ರೈತರೆಲ್ಲ ನೀವು ನಿತ್ಯ ಹಾಲು ಕರಿತೀರಿ, ಡೈರಿಗೆ ಹಾಕ್ತೀರಿ, ಎಲ್ಲ ಮಾಡ್ತೀರಿ, ನಿಮಗೆ ಪ್ರತಿಯೊಂದು ಅನುಭವ ಇದೆಯಲ್ಲ. ಹಾಲಲ್ಲಿ ತುಪ್ಪ ಇದೆಯೋ ಇಲ್ಲೋ? ಐತೋ ಇಲ್ಲೋ? ಅದ್ರ ಹಾಲಲ್ಲಿ ತುಪ್ಪ ತೋರಿಸ್ಲಿಕ್ಕೆ ಆಗತ್ತಾ? ಸಾಧ್ಯ ಇಲ್ಲ. ಹಾಲಿಗೆ ಸಂಸ್ಕಾರ ಕೊಡಬೇಕು, ಹಾಲನ್ನ ಕಾಯಿಸ್ಬೇಕು. ಹಾಲಿನ ಆಯುಷ್ಯ 1 ದಿನ. ಆ ಹಾಲನ್ನ ಕಾಯಿಸಿ ಹೆಪ್ಪ ಹಾಕಿದ್ರೆ ಮೊಸರು ಆಗತ್ತೆ. ಮೊಸರಿನ ಆಯುಷ್ಯ 2 ದಿನ. ಆ ಮೊಸರನ್ನ ಕಡೆದಾಗ, ಮಂಥನ ಮಾಡಿದಾಗ ಬೆಣ್ಣೆ ಬರುತ್ತೆ. ಬೆಣ್ಣೆಯ ಆಯುಷ್ಯ 1 ತಿಂಗಳು. ಆ ಬೆಣ್ಣೆಯನ್ನ ಕಾಯಿಸಿ 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 ತುಪ್ಪವನ್ನು ಮಾಡಿದಾಗ ಅದು ತುಪ್ಪವಾಗತ್ತೆ. ಆ ತುಪ್ಪದ ಆಯುಷ್ಯ ಎಷ್ಟಿರುತ್ತೆ? ಅದಕ್ಕೆ ಆಯುಷ್ಯ ಇಲ್ಲ. 100 ಅನ್ರಿ, 200 ಅನ್ರಿ, ಕೆಲವರು ಹೇಳ್ತಾರೆ 1000 ವರ್ಷನೂ ಇಡಬಹುದು ಅದನ್ನು ಮಡಿಕೆಯಲ್ಲಿ. ಅಂದ್ರೆ ಎಲ್ಲಿಂದ ಬಂತಿದ್ದು ಅಂದ್ರೆ ಸಂಸ್ಕಾರದಿಂದ ಅಂತ. ಉಳಿ ಪೆಟ್ಟನ್ನು ತಿಂದಂತ ಕಲ್ಲು ದೇವತೆ ಆತು ಸಂಸ್ಕಾರದಿಂದ. 1 ದಿನದ ಆಯುಷ್ಯ ಉಳ್ಳಂತ ಹಾಲು ಸಂಸ್ಕಾರದಿಂದ 1000 ವರ್ಷ ಬದುಕನ್ನು ಕಂಡುಕೊಡ್ತು. ಇದು ಸಂಸ್ಕಾರಕ್ಕಿರುವಂತ ವಿಶೇಷತೆ. ಹೀಗಿರುವಾಗ ಹಾಲಿನಲ್ಲಿ ತುಪ್ಪ ಇರೋದು ಎಷ್ಟು ಸತ್ಯವೋ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂದ ತಕ್ಷಣ ನಾವು ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಇರೋ ಸತ್ಯ ನಮಗೆ ಅದನ್ನು ಕಾಣುವಂತ ಸಾಮರ್ಥ್ಯ ಇಲ್ಲ ಅಂತ ಅನ್ಕೋಬೇಕಷ್ಟೇ. ಈ ಗಾಳಿ ಇಲ್ಲ ಅಂದ್ರೆ ನಾವು ಯಾರಾದ್ರೂ ಬದುಕಿಕ್ಕಾಗತ್ತಾ? ಸರಿ, ಹಾಗೆ ಗಾಳಿ ತೋರಿಸ್ರಿ ನೋಡೋಣ ಅಂದ್ರೆ ಯಾರು ತೋರಿಸ್ತೀರಿ? ಕೈ ಎತ್ತರಿ ಗಾಳಿನ. ಗಾಳಿ ತೋರ್ಸಕ್ ಆಗಲ್ಲ, ಅದಿರೋದು ಸತ್ಯ ಅದು. ಸರಿ, ಲೈಟಿನ ಕಂಬ ಹೋಗಿದೆ, ಲೈನ್ ಹೋಗಿದೆ. ಆ ಲೈನ್ ಅಲ್ಲಿ ಇರುವಂತ ಏನಾದ್ರೂ ಕರೆಂಟ್ ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ಅದ್ರಾಗಿಲ್ಲ ಅಂತ ಹೋಗಿ ಕೈ ಹಿಡಿದ್ರೆ ಜೀವನ ತುಳಿಲಿಕ್ಕೆ ಸಾಧ್ಯ ಇದೆ? ನಮ್ಮ ಕಣ್ಣಿಗೆ ಕಾಣಲ್ಲ. ಅದು ಸಂಸ್ಕಾರ ಕೊಟ್ಟಾಗ ಈ ಲೈಟ್ ಆಗತ್ತೆ, ಫ್ಯಾನ್ ಆಗತ್ತೆ, ಫ್ರಿಡ್ಜ್ ಆಗತ್ತೆ, ಎಲ್ಲದೂ ವರ್ಕ್ ಮಾಡುತ್ತೆ. ಕೂಲರ್ ಆಗತ್ತೆ, ಹೀಟರ್ ಆಗತ್ತೆ, ಮಿಕ್ಸಿ ಆಗತ್ತೆ, ಕುಕ್ಕರ್ ಆಗತ್ತೆ. ಇನ್ನೂ ಕುಕ್ಕರ್ ಅಲ್ಲ, ಮಿಕ್ಸರ್, ಮತ್ತೇನು ಗ್ರೈಂಡರ್ ಆಗತ್ತೆ, ಬಟ್ಟೆ ತೊಳೆಯೋದಕ್ಕೆ ಏನಂತೀರಿ ವಾಷಿಂಗ್ ಮಷಿನ್ ಆಗತ್ತೆ, ಮತ್ತೇನಾಗತ್ತೆ ಕರೆಂಟ್. ಏನ್ ಬೇಕಾದ್ರೂ ಬಳಕೆ ಮಾಡಬಹುದು ನೀವು. ಅದಕ್ಕೆ ಸಂಸ್ಕಾರ ಕೊಟ್ಟಂಗೆ ಅದು ಪರಿವರ್ತನೆ ಆಗುತ್ತೆ. ಹೌದಲ್ಲೋ? ಹಾಗೆ ಅಷ್ಟೇ ಸತ್ಯ ಭಗವಂತ ಇದ್ದಾನೆ ಅಂತ. ಮಗುವಿಗೆ ಜನ್ಮ ಕೊಡುವಾದ ತಂದೆ, ತಾಯಿ ನವಮಾಸಗಳ ಗರ್ಭದಲ್ಲಿ ಇಟ್ಕೊಳ್ಳಿಕ್ಕೆ ಕಾರಣ ತಂದೆ. ಆ ತಂದೆಯ ಪರಿಚಯವನ್ನು ಮಾಡಿಸೋರು ಯಾರು? ತಾಯಿ. ಆ ವ್ಯಕ್ತಿಗೆ ನಿನ್ನ ಹೆಸರೇನು ಒಬ್ಬರು ಕೇಳಿದ್ರು ಶರಣರು. ಅವ್ನು ಹೋಗಿ ಕೇಳಿ, ದೇವರಿಲ್ಲದ ನೀವು ನೋಡಿರೇನ್ರಿ ಅಂತ. ಇಲ್ಲಪ್ಪ ನೋಡಿಲ್ಲ. ಮತ್ತೆ ನೋಡಿದಾಗ ಹೆಂಗ ನಂಬ್ತೀರಿ? ಯಾಕೆ ಜನರಿಗೆ ದಿಕ್ ತಪ್ಪಿಸ್ತೀರಿ ನೀವು ಅಂತ.
ಅವ್ರಂದ್ರು ನೀನ್ ನೋಡದೇ ಇರೋದು ನಂಬೋದೇ ಇಲ್ಲನಪ್ಪ ಅಂದ್ರು. ನಾನು ಕಣ್ಣಿಂದ ನೋಡಿದ್ದಷ್ಟೇ ನಂಬೋದು, ಕಣ್ಣಿಂದ ನೋಡದೇ ಇರೋದು ಯಾವ ಕಾರಣಕ್ಕೂ ನಂಬಲ್ಲ ಅಂದ್ರು. ಹೇಳಿದ ಸರಿಯಪ್ಪ, ನಿನ್ನ ತಂದೆ ಯಾರಪ್ಪ, ನಿನ್ನ ಹೆಸರು ಏನಪ್ಪ, ಒಂದು ಹೆಸರು ಹೇಳಿದ. ನಿಮ್ಮ ತಂದೆ ಹೆಸರು, ಇವ್ರ ಹೆಸರು, ಇವರೇ ನಿಮ್ಮ ತಂದೆ ಅಂತ ನೋಡಿದ್ದೇನಪ್ಪ, ಇವರೇ ನಿಮ್ಮ ತಂದೆ ಅಂತ ನೋಡಿದ್ದೇನೋ ಅಂತ ಕೇಳಿದ್ರು. ಅವನ್ ನೋಡಿಲ್ರಿ, ಮತ್ತೆ ಹೆಂಗ್ ನಂಬ್ತಿದೆ? ನಮ್ಮ ತಾಯಿ ಹೇಳ್ಯಾರ್ರಿ, ನಿಮ್ಮ ತಾಯಿ ಹೇಳಿದ್ದ ನಂಬುತ್ತೀಯಲ್ಲ ನೀವು. ನಮ್ಮ ತಾಯಿ ಬಗ್ಗೆ ಪೂರ್ವ ವಿಶ್ವಾಸ ನನಗೆ. ನಿಮ್ಮ ತಾಯಿ ಹೇಳಿದ್ ಹೆಂಗ್ ನೀ ನಂಬುತ್ತೀಯೋ, ನಿಮ್ಮ ತಾಯಿ ಬಗ್ಗೆ ಹೆಂಗ್ ನಿಮ್ಗೆ ವಿಶ್ವಾಸ ಇದೆಯೋ, ನಮಗೆ ಗ್ರಂಥಗಳು, ಶಾಸ್ತ್ರಗಳು, ಇತಿಹಾಸ ನಮಗೆ ತಾಯಿ, ಪರಂಪರೆ ನಮಗೆ ತಾಯಿ, ಅದು ಹೇಳಿದ್ದನ್ನು ನಾವು ನಂಬುತ್ತೇವೆ. ಹೇಳ್ತಾ ಇದೆ ವೇದ, ಶಾಸ್ತ್ರ, ಪುರಾಣಗಳು ಹೇಳ್ತಾ ಇದ್ದವು ಭಗವಂತನ ಲೀಲೆಯನ್ನ, ಭಗವಂತನ ವಿಶೇಷತೆಯನ್ನ, ಭಗವಂತನ ತ್ಯಾಗವನ್ನ, ಭಗವಂತನ ಔದಾರ್ಯವನ್ನ, ಭಗವಂತನ ಕೊಡುಗೆಯನ್ನ. ಭಗವಂತ ಏನು ಕೊಟ್ಟಿಲ್ಲ, ಎಲ್ಲವನ್ನೂ ಕೊಟ್ಟಿದ್ದಾನೆ ಭಗವಂತ. ಪಂಚತತ್ವಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತೃಕೆಗಳು, ಪಂಚಭೂತಗಳು, ಸಪ್ತ ಸಾಗರಗಳು, ಪರ್ವತ ಶ್ರೇಣಿಗಳು, ಯಾರು ಕೊಟ್ಟಾರ ಇವನ್ನೆಲ್ಲ? ಯಾರು ಕೊಟ್ಟಿರೋದು? ಯಾರಾದ್ರೂ ಸೃಷ್ಟಿ ಮನುಷ್ಯರು ಹೋಗಿ ಮಾಡಿದಾರ ಇವನ್ನೆಲ್ಲ? ಅವನೇ ಭಗವಂತ. ಅದಕ್ಕೆ ಹೇಳ್ತಾರೆ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ ವಾಗರ್ತ ವಿವ ಸಂಪೃಕ್ತ ವಾಗರ್ತ ಪ್ರತಿಪತ್ತಯ ಜಗತ ಪಿತರ ಒಂದೇ ಪಾರ್ವತಿ ಪರಮೇಶ್ವರ. ಜಗತ್ತಿಗೆ ತಾಯಿ ತಂದೆ ಪಾರ್ವತಿ ಮತ್ತು ಪರಮೇಶ್ವರರು. ಜಗತ್ತಿಗೆ, ಕೇವಲ ವ್ಯಕ್ತಿಗಳಿಗೆಲ್ಲ ಅನ್ನೋದನ್ನು ಮರಿಬಾರದು. ಅದರ ಜೊತೆಯಲ್ಲಿ ತುಂಬ ಜನರಿಗೆ ಜಿಜ್ಞಾಸೆಗಳು ಇರ್ತವೆ. ಸರಿ, ನಾವು ಇಷ್ಟೆಲ್ಲ ಮಾಡ್ತೇವೆ, ದೇವರು ನಾವು ಬೇಡಿದ್ ಕೊಡೋದೇ ಇಲ್ಲಲ್ರಿ, ಗುರುಗಳು ನಾವು ಬೇಡಿದ್ ಕೊಡೋದೇ ಇಲ್ಲಲ್ರಿ ಅಂತ ಕೆಲವರು ಇಚ್ಛೆಗಳು. ದೇವಸ್ಥಾನಕ್ಕೆ ಹೋದಾಗ ಕೆಲವರು ಬೇಡ್ತಾರೆ ನಮ್ಮ ಮದುವೆ ಆಗಲಿ, ಇನ್ ಕೆಲವರು ಬೇಡ್ತಾರೆ ನಮಗೆ ಮಕ್ಕಳಾಗ್ಲಿ, ಇನ್ ಕೆಲವರು ನಮಗೆ ಆಸ್ತಿ ಸಿಗ್ಲಿ, ಮತ್ ಕೆಲವರು ನಮಗೆ ಮನೆ ಆಗ್ಲಿ, ಇನ್ ಕೆಲವರು ನಮಗೆ ಗಾಡಿ ಬರಲಿ, ಇನ್ ಕೆಲವರು ನಮಗೆ ಅಧಿಕಾರ ಬರಲಿ, ಇನ್ ಕೆಲವರು ಇನ್ನು ಬೇಡ್ತಾನೇ ಇರ್ತಾರೆ. ಎಲ್ಲವನ್ನೂ ಬೇಡುತ್ತಾರೆ. ಭಗವಂತ ಕೆಲವು ಕೊಟ್ಟು ಕೆಲವು ಕೊಡದಿದ್ರೆ ಸಿಟ್ಟು. ಅವ್ರು ಬೇಡಿದ್ದನ್ನು ಕೊಟ್ಟ ಭಗವಂತ ಅಂದ್ರೆ ಚಲೋ, ಕೊಡದೆ ಹೋದ್ರೆ ಆ ದೇವ್ರ ಶಕ್ತಿನೇ ಇಲ್ಲ. ಅದಕ್ಕೆ ದೇವ್ರ ಶಕ್ತಿನಲ್ಲಿ ಚರ್ಚೆ ಶುರು. ಇವ್ರು ಅದೇ ಇಷ್ಟು ಸರಿ ಹೋಗಿ ನಾನು ಇಷ್ಟು ಪೂಜೆ ಮಾಡೀನಿ, ಇಷ್ಟು ಹಣಕಾಯಿ ಮಾಡಿಸೀನಿ, ಇಷ್ಟೆಲ್ಲ ಮಾಡಿದ್ರು ನನ್ನ ಕೆಲಸ ಮಾಡೇ ಇಲ್ಲ ದೇವರು, ನನ್ನ ಕೆಲಸ ಮಾಡೇ ಇಲ್ಲ. ದೇವ್ರ ಮೇಲೆ ಆರೋಪ ಮಾಡೋದು. ಇಷ್ಟು ಬೇಡತ ನನಗೆ ಕೊಟ್ಟೇ ಇಲ್ಲ ದೇವರು, ಮತ್ತೆ ಎಲ್ಲಿ ನಾನು ದೇವರು? ಆ ದೇವರ ಶಕ್ತಿ ಇಲ್ಲ ಅಂತ ಕೆಲವರು. ಏನ್ ಕೆಲವರು ಗುರುಗಳಿಗೆ ಹೇಳ್ತಿರ್ತಾರೆ, ಗುರುಗಳ ನಮ್ಗ್ಯಾಕೆ ಸರಿ ಅನಿಸಿಲ್ಲ ಬಿಡು, ಯಾಕ ಏನು ಉಪಯೋಗ ಆಗಿಲ್ಲ, ಏನು ಉಪಯೋಗ ಆಗಿಲ್ಲ. ನಾವು ಕರದಟ್ಟಿಗೆ ಬಂದಲ್ಲ ನಮ್ಮ ಮನೆಗೆ, ಅವ್ರದೇನು ಇಚ್ಛೆ ಇರ್ತಾರೆ ಹಿಂಗೆ ಕರೆದ ಹಂಗ ಗುರುಗಳು ಮನೆಗೆ ಬಂದು ಬಿಡ್ಬೇಕು, ಬರ್ರಿ ನಮ್ಮ ಮನೆ ಪಾತ್ ಪೂಜೆಗೆ ಹೊಂಟು ಬಿಡ್ಬೇಕು, ಎಲ್ಲ ಬಿಟ್ಟು ಹೊಂಟು ಬಿಡ್ಬೇಕು. ಅವರು ಸರಳ ಗುರು, ಚಲೋ ಗುರುಗಳಂತ. ನಾವು ಕರೆದ್ರೂ ಬರಲ್ಲಪ್ಪ. ಮತ್ ಕೆಲವರು ಅಂತಾರೆ ಸಾಹುಕಾರ ಮನೆ ಆದ್ರೆ ಹೊಕ್ಕಾರ, ಬಡವ್ರ ಮನೆಗೆ ಯಾಕೆ ಬರ್ತಾರೆ? ಇದು ಕೆಲವು ಚರ್ಚೆ. ಮತ್ತಿನ್ನು ಕೆಲವು ಕಡೆಗೆ ಪೂಜೆ ಕರೀತಾರ, ಪಾತ್ ಪೂಜೆ ಕರೀತಾರ. ಇನ್ ಕೆಲವರು ರೆಕಮೆಂಡ್ ಮಾಡ್ಸಕ್ ಶುರು ಮಾಡ್ತಾರ. ಏನ್ ರೆಕಮೆಂಡ್? ಒಂದು ನೌಕರಿ ಕೊಡಕ್ ಹೇಳ್ರಿ, ವೋಟ್ ಹಾಕ್ಸಕ್ ಹೇಳ್ರಿ, ಎಲೆಕ್ಷನ್ ಟಿಕೆಟ್ ಕೊಡಿಸ್ರಿ, ZP ಎಲೆಕ್ಷನ್ ಟಿಕೆಟ್ ಕೊಡಿಸ್ರಿ, ಗ್ರಾಮ ಪಂಚಾಯತ್ ಕೊಡಿಸ್ರಿ. ಇವೆಲ್ಲವನ್ನು ಮಾಡಿ ಗುರುಗಳು ಸಿಗಬಡಿತಾರೆ ಅಲ್ಲಿ. ಅದನ್ನು ಗುರುಗಳು ಮಾಡಲಿಲ್ಲ ಅಂದ್ರೆ ಉಪಯೋಗ ಇಲ್ಲ ಬಿಡ. ಇದು ಏನಂದ್ರೆ ಇದೆಲ್ಲ ಚರ್ಚೆ ಆಗ್ತದಿಲ್ಲೋ, ಸಹಜವಾಗಿ ಆಗತ್ತೆ, ಸಹಜವಾದಂತ ವಿಚಾರ, ಹೌದಲ್ಲೋ? ಈಗ ಉದಾಹರಣೆಗೆ ಚಿಂತನೆ ಮಾಡ್ರಿ. ಈ ಎಲ್ಲ ತಾಯಿ ತಂದೆ ಬಹಳ ಜನ ಇದ್ದೀರಿ. ನೀವು ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿರಿಲ್ಲೋ? ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತೀರಿ. ಅವ್ರು ಬೇಡಿದ್ದು ಕೊಡಿಸ್ತಿರಿಲ್ಲೋ? ನೀವು ಮಕ್ಕಳು ಬೇಡಿದ್ದು ಕೊಡಿಸ್ತಿರಿಲ್ಲೋ? ಮಕ್ಕಳಿಗೆ ಶಾಲೆಗೆ ಒಳ್ಳೆ ಶಾಲೆ ಹುಡುಕಿಸಿ, ಒಳ್ಳೆ ಶಾಲೆ ಎಲ್ಲಿದೆ ಅಂತ ಹುಡುಕಿ ಶಾಲೆಗೆ ಸೇರಿಸ್ತೀರಿ. ಫೀಸ್ ಕಟ್ತಿರೋ ಇಲ್ಲೋ? ಕೂಲಿಯರ ಮಾಡಿ ಫೀಸ್ ಕಟ್ತೀರಿ. ಇಲ್ಲ ಅಂದ್ರೆ ಇರೋ ಆಸ್ತಿ ಮಾಡಿ ಓದಿಸ್ತೀರಿ. ನೋಟ್ಬುಕ್ ಇಲ್ಲ ಅಂದ್ರೆ ತಂದು ಕೊಡ್ತೀರಿ ಇಲ್ಲೋ? ಪೆನ್ನು, ನೋಟ್ಬುಕ್ಸು, ಬ್ಯಾಗು, ಅವ್ರಿಗೆ ಶೂ, ಸಾಕ್ಸು, ಬಟ್ಟೆ ಇವೆಲ್ಲ ಕೊಡಿಸ್ತೀರಿ. ಕೊಡಿಸ್ತೀರಿಲ್ಲೋ? ಇವೆಲ್ಲ ಆರಾಮಿಲ್ಲ ಅಂದ್ರೆ ತೋರಿಸ್ತೀರಿಲ್ಲೋ? ಎಲ್ಲ ಮಾಡ್ತೀರಿ. ಅವು ಮಕ್ಕಳು ಕೇಳ್ತಾವ ಏನೆಲ್ಲ ಕೇಳ್ತಿರ್ತಾವ. SLC ಇರ್ತಾವು, ಎಕ್ಸಾಮ್ ಇರ್ತತಿ. ನಮಗೆ ಮೊಬೈಲ್ ಕೊಡಿಸು ಅಂತ ಹಠ ಹಿಡಿದ್ರೆ ಕೊಡಿಸ್ತೀರಿ?
ಬೈತಿರಿಲ್ಲೋ? ಈ ಮೊಣಕಾಲು ತುಂಬ ಕಟ್ಟಾಗಿರ್ತಾವ ಪ್ಯಾಂಟ್. ಮೊಣಕಾಲು ತುಂಬ ಕಟ್ಟಾಗಿರ್ತಾವ ಪ್ಯಾಂಟ್. ಅದೇ ಪ್ಯಾಂಟ್ ಬೇಕು ಅಂತ ಹಠ ಹಿಡಿತಾವ. ಕೊಡಿಸ್ತೀರಿ ಅವಾಗ? ಅವು ಬೈತಾವ ನಿಮಗೆ. ನಾವು ಹೇಳಿದ್ ಕೊಡ್ಸಂಗಲ್ಲ ಇವರು. ಮೊಬೈಲ್ ನಾವು ಹೇಳಿದ್ ಕೊಡ್ಸಂಗಲ್ಲ, ಜಗಳ ಮಾಡ್ತಾವ. ಹೌದಲ್ಲೋ? ಮೊಬೈಲ್ ಕೇಳಿದ್ರು ಕೊಡಿಸ್ಲಿಲ್ಲ, ಹರಿದ ಪ್ಯಾಂಟ್ ಕೇಳಿದ್ರು ಕೊಡಿಸ್ಲಿಲ್ಲ. ಮತ್ತೆ ಹೋಗಿ ದುಡ್ಡು ಬೇಕು ಅಂತ ಇಸ್ಕೊಂಡು ಹೋಗಿ ಬೆಟ್ಟಿಂಗ್ ಕಟ್ಟಕತ್ತರು. ಬೆಟ್ಟಿಂಗ್ ಕಟ್ಟಿದ್ ಗುರ್ತಾತು, ಮತ್ತೆ ಬಂದು ದುಡ್ಡು ಬೇಡ್ತಾ ಕೊಡ್ತೀರಿ? ನಿಮ್ಮ ಮಕ್ಕಳೆಲ್ಲ ಕೊಡ್ಬೇಕಿಲ್ಲ? ಕೊಡ್ತೀರಿ? ಕ್ರಿಕೆಟ್ ಬೆಟ್ಟಿಂಗ್ ಕಟ್ತಾರೆ, ಈಸ್ಪೇಟ್ ಆಡ್ತಾರೆ, ಓಶಿ ಆಡ್ತಾರೆ, ಅದಕ್ಕೆ ಕೊಡ್ತೀರಿ? ಮತ್ತೆ ದುಶ್ಚಟ ಮಾಡ್ತಾರೆ, ಹೋಗಿ ಕೊಡ್ತೀರಿ? ಮಧ್ಯ ಅವೆಲ್ಲ ಭಕ್ಷಣೆ ಮಾಡ್ತಾರ, ದುಡ್ಡು ನಿಮ್ಮ ಹತ್ರ ಇಸ್ಕೊಂಡು, ಅದಕ್ಕೆ ಕೊಡ್ತೀರಿ? ಹೇಳ್ರಿ, ಮಾತಾಡ್ರಿ. ನಿಮ್ಮ ಮಕ್ಕಳೆಲ್ಲ ನೀವ್ಯಾಕೆ ಕೊಡ್ಬಾರ್ದು? ನಿಮ್ಮ ಮಕ್ಕಳ ನೀವ್ಯಾಕೆ ಕೊಡ್ಬಾರ್ದು? ಸರಿ, ಯಾವ್ದೋ ಒಂದು ಒಪ್ಪಿಗೆ ಬಂದಿರ್ತಾರೆ, ಅದ್ರ ಮದುವೆ ಮಾಡಿದ್ರೆ ಒಂದ ಸರಿಗೆ ಅವತ್ತು ನಮ್ಮ ಅಪೇಕ್ಷೆ ತಕ್ಕಂಗೆ ನೀವು ನಡೆಯೋದೇ ಇಲ್ಲ. ಯಾವಾಗಲೂ ಜಗಳ ಹಿಡಿತಾರ ಅಂತ ಮಾಡ್ತೀರಿ? ಯಾಕೆ ಮಾಡಬಾರ್ದು? ಅವ್ರ ಆಯ್ಕೆ ತಪ್ಪು ಅಂತ ಯಾವಾಗ ನಿಮಗೆ ಅನ್ಸುತ್ತೋ ನೀವು ಅವಾಗ ತಡಿತೀರಿಲ್ಲೋ? ಸತ್ಯ ಹೇಳಿ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಕ್ಕಳು ನಿಮ್ಮ ಪ್ರಾಣಕ್ಕೆ ಪ್ರಾಣ, ನಿಮ್ಮ ಶರೀರದ ಒಂದು ಅಂಗ, ನಿಮ್ಮ ರಕ್ತ, ನಿಮ್ಮ ಪಂಚ ಪ್ರಾಣಗಳಲ್ಲಿ ಪ್ರಾಣದು ಸಂತತಿ. ಆ ಮಗುವಿನ ಆಯ್ಕೆ ತಪ್ಪು ಅಂತ ನಿಮಗೆ ಯಾವಾಗ ತಿಳಿತು ಅದನ್ನು ನೀವು ಖಂಡನೆ ಮಾಡ್ತೀರಿ ಇಲ್ಲೋ? ಸತ್ಯವಾಗಿ ಹೇಳ್ರಿ, ಅದನ್ನು ಮಾಡ್ತೀರಿ? ಹಾಗೆ ನೀವು ನಿಮ್ಮ ಮಕ್ಕಳ ಆಯ್ಕೆ ತಪ್ಪು ಅಂತ ಆದಾಗ ಹೇಗೆ ತಡಿತೀರೋ ಹಾಗೆ ಭಗವಂತ ಲಕ್ಷ್ಯ ಕೊಟ್ಟು ಕೇಳಿ, ನಮ್ಮ ಆಯ್ಕೆ ತಪ್ಪು ಅಂದಾಗ ಅವನು ಕೂಡ ತಡಿತಾನೆ. ನಮ್ಮ ಆಯ್ಕೆ ತಪ್ಪಿರುತ್ತೆ. ಇವನಿಗೆ ಬಸ್ಸಿಗೆ ಓಡಾಡಕ್ಕೆ ಟಿಕೆಟ್ ದುಡ್ಡಿರಲ್ಲ, MLA ಟಿಕೆಟ್ ಬೇಕಂತ ಹೋಗಿ ಅವ ಭಗವಂತಂತನ ಇದ್ದುದೆಲ್ಲ ಮಾರಿ ಹೆಂಡತಿನ ಉಪವಾಸ ಹಾಕ್ತಿ ಮಗನ ಬೇಡ ಅಂತಾನ. ಅದಕ್ಕಂದ್ರೆ ದೇವರ ಶಕ್ತಿನ ಇಲ್ಲಿ ಟಿಕೆಟ್ ಕೊಡಿಸಿಲ್ಲ ನನಗೆ, ಬಸ್ ಚಾರ್ಜ್ ದುಡ್ಡಿರಲ್ಲ ಅವನಿಗೆ, ಅವ MLA ಟಿಕೆಟ್ ಬೇಡ್ತಾನ. ಕನಸು ಕಟ್ಟಕ್ಕೆ ಏನೈತೆ? ಇವತ್ತೆಮ್ಮೆ ಸುಮ್ ಮಲ್ಕೊಂಡಾಗ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯ, ನಾಳೆ ತಾಲೂಕ್ ಪಂಚಾಯತ್, ನಾಡ್ದ ಜಿಲ್ಲಾ ಪಂಚಾಯತ್, ಅಚ್ಚೆ ನಾಡ್ದ MLA, ಅಚ್ಚೆ ನಾಡ್ದ ಮಿನಿಸ್ಟ್ರು, ಅದ್ರ ಮುಂದೆ ಚೀಫ್ ಮಿನಿಸ್ಟ್ರು, ಅದ್ರ ಮುಂದೆ ಪ್ರಧಾನಮಂತ್ರಿ ಅವರು. ಕನಸು ಕಟ್ಟಕ್ಕೆ ಏನೈತೆ? ಹಿಂಗೆಲ್ಲ ಮಾಡಪ್ಪ ಅಂತ ದೇವ್ರು ಬೇಡಿದ್ರೆ ಮಾಡಕ್ ಸಾಧ್ಯ ಐತವನು? ನಿನ್ ಯೋಗ್ಯತೆ ಏನೈತಿ, ನಿನ್ ಕೆಪಾಸಿಟಿ ಏನೈತಿ, ಅಷ್ಟು ನೀ ಮಾಡು ಅಂತ ಹೇಳ್ತಾನ. ಹಾಗೆ ಭಗವಂತನ ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ಹೇಗೆ ಕಾಳಜಿ ಇರ್ತದಲ್ಲ, ನಾವೆಲ್ಲರೂ ಭಗವಂತನ ಮಕ್ಕಳು. ನಾವೆಲ್ಲ ಅವನಿಗೆ ಈಗ ನಿಮ್ಮ ಮಕ್ಕಳು 1% ವಿಚಾರ ಮಾಡಿದ್ರೆ 10 ಹೆಜ್ಜೆ ಮುದ್ದೋಗಿ ನೀವು ವಿಚಾರ ಮಾಡ್ತೀರಿಲ್ಲ? ಒಳ್ಳೇದು ಕೆಟ್ಟದ್ದು ಆಯ್ಕೆ ನೀವು ಮಾಡ್ತೀರಲ್ಲ ಮಕ್ಕಳಿಗೆ. ಈಗ ಮೊಣಕಾಲು ಹರಿದು ಬಟ್ಟೆ ಕೊಡಿಸ್ರಿ ಅಂದ್ರೆ ಯಾವ ತಾಯಿ ತಂದೆ ಸಿಟ್ಟು ಬರ್ತದಿಲ್ಲ? ಮೊಣಕಾಲ ಮೇಲೆ ಹರಿದದ್ದು, ತೋಳ ಮೇಲೆ ಹರಿದದ್ದು ಅಂತವೆಲ್ಲ ಬಟ್ಟೆ ಕೊಡಿಸ್ರಿ ಅಂದ್ರೆ ಸಿಟ್ಟು ಬರಲ್ಲ? ನೀವು ಖಂಡನೆ ಮಾಡ್ತೀರೋ ಸೀದಾ ಹೋಗಿ ಕೊಡಿಸ್ತೀರ? ಹಾಗೆ ಮೊಬೈಲ್, ನಾಳೆ ಎಕ್ಸಾಮ್ ಐತಿ, ಇವತ್ತು ಐಫೋನ್ ಕೊಡಿಸಿದ್ರೆ ನಾ ಎಕ್ಸಾಮ್ ಹೋಗ್ತಾನೆ ಇದ್ರೆ ಮಾರಿಗೆ ಬಡಿತೀರೋ ಕರ್ಕೊಂಡು ಕೊಡಿಸ್ತಿರೋ? ಹೌದಲ್ಲೋ? ಆ ಮಗುವಿನ ಆಯ್ಕೆ ತಪ್ಪು ಅಂತ ನಿಮಗೆ ಅನಿಸಿದಾಗ ಹೇಗೆ ಖಂಡನೆ ಮಾಡ್ತಿರೋ ಹಾಗೆ ಭಗವಂತ ಜಗತ್ತಿಗೆ ತಂದೆ ತಾಯಿ ಯಾರು? ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಜಗತ್ತಿನ ತಂದೆ ತಾಯಿಯವರು. ನಮ್ಮ ಆಯ್ಕೆ ತಪ್ಪು ಅಂತ ಅವ್ರಿಗೆ ತಿಳಿದ ಮೇಲೆ ಅವ್ರು ಹೆಂಗ್ ಕೊಡಿಸ್ತಾರೆ ಹೇಳ್ರಿ? ಈಗ ನೀವು ಕೊಡಿಸ್ತಾ ಇದ್ದ ನಿಮ್ಮ ಮಕ್ಕಳು ಶಟ್ಕೋತಾರ, ಅಷ್ಟೇ ಸತ್ಯ. ನೀವು ಮೊಬೈಲ್ ಅವ್ರು ನೋಡಕತ್ರ ಕಸ್ಕೊಂಡ್ರಿ ಅಂದ್ರೆ ಬೈತಾರ, ಅಥವಾ ಅವರು ಆಟ ಆಡೋ ಹೊತ್ತನೆ ಬಿಡಿಸಿ ಓದಕ್ಕೆ ಹಚ್ಚಿದ್ರಿ ಅಂದ್ರೆ ಬೈತಾರ, ಇನ್ನು ಏನೆಲ್ಲ ಅವ್ರ ತಪ್ಪನ್ನು ಹೇಳಿದ ಬೈತಾರ. ಸರಿ, ಆ ಕ್ಷಣಕ್ಕಷ್ಟೇ, ಆಮೇಲೆ ತಿಳಿತದ ಅವರಿಗೆ. ಹಾಗೆ ಭಗವಂತ ನಮ್ಮ ವಿಚಾರಗಳಲ್ಲಿ ನಾವು ಬೇಡಿಕೆ ಏನು ಇಡ್ತೀವಲ್ಲ ಅದು ಸರಿ ಅನ್ಸಿದ್ರೆ ಅಷ್ಟೇ ಅವ್ರು ಕೊಡ್ತಾನ, ಅದನ್ನ ಇಲ್ಲ ಅಂದ್ರೆ ಕೊಡಲ್ಲ. ಅದಕ್ಕೆ ನಾವು ಬೇಜಾರಾಗಬಾರ್ದು. ಪಾಲಿಗೆ ಬಂದದ್ದು ಪಂಚಾಮೃತ ಎಲ್ಲ ಹೇಳ್ತೀರಿ, ಕಷ್ಟ ಬಂದ್ರೆ ಅಳಕತ್ತೇವೆ, ಅದನ್ನು ಸುಧಾರಿಸ್ಕೋಬೇಕು. ಭಗವಂತ ಕೊಟ್ಟಿಲ್ಲ ಅಂತ ದೇವರಿಗೆ ದೂಷಣ ಮಾಡಬಾರದು, ಆರೋಪ ಮಾಡಬಾರದು ದೇವರ ಮೇಲೆ, ಅವನಿಗೆ ಅಪಮಾನ ಮಾಡಬಾರದು. ಅರ್ಥ ಆಯ್ತಲ್ಲ? ಗುರುಗಳು ಕರೆದ ತಕ್ಷಣ ನಮ್ಗೆ ಹಿಂದ್ಬಿಟ್ಟು ಹೊಂಟ ಬಂದಲ್ಲ ಅಂತ ಬೈಬಾರದು. ನಿಮ್ಗೆ ಹೇಳೋದು ತಿಳಿತಲ್ಲ, ಆ ಸಮಯ ಬರೋವರೆಗೆ ಕಾಯ್ಬೇಕಿರುತ್ತೆ. ನಮ್ಮ ತಾಯಿ ತಂದೆಯ ವಿಚಾರಧಾರೆ ಹೇಗಿದೆ ಅಂತ ಅರ್ಥೈಸಿಕೊಳ್ಳುವಂಥವ್ರು ನಿಜವಾದ ಮಕ್ಕಳು.
ನಮ್ಮ ತಾಯಿ ತಂದೆ ವಿಚಾರಧಾರೆ ಹೇಗಿದೆ ಅಂತ ಅರ್ಥೈಸಿ ನಡೆದುಕೊಳ್ಳುವಂಥವ್ರು ಸಾರ್ಥಕ ಸಂತಾನ. ನಮ್ಮ ಗುರುವಿನ ನೀತಿ, ನಿಯಮ, ನಿಲುವು, ಭಾವನೆಗಳು ಹೇಗಿದ್ದಾವೆ ಅಂತ ಅರ್ಥೈಸಿಕೊಳ್ಳುವಂಥವರೇ ನಿಜವಾದ ಶಿಷ್ಯರು, ನಿಜವಾದ ಭಕ್ತರು. ಗುರುವಿನ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥದ್ದು ಧರ್ಮ ಅಲ್ಲ. ತಾಯಿ ತಂದೆಯ ಭಾವನೆಗೆ ವಿಕೃತವಾಗಿ ನಡೆಯುವಂಥದ್ದು ಮಕ್ಕಳ ಧರ್ಮ ಅಲ್ಲ. ದೈವದ ನಿಯಮವನ್ನು ಮೀರಿ ನಡೀತಕ್ಕಂಥದ್ದು ಭಕ್ತರ ಕರ್ತವ್ಯ ಅಲ್ಲ. ಎಲ್ಲರಿಗೂ ತಿಳಿತದಲ್ಲ, ಅದನ್ನ ಪ್ರತಿಯೊಬ್ಬರು ಅರ್ಥೈಸ್ಕೋಬೇಕು, ತಿಳ್ಕೋಬೇಕು, ಅದನ್ನು ತಿಳಿದು ನಡಿಬೇಕು. ನೀವು ಕೇಳಿದ ತಕ್ಷಣ ನಿಮ್ಮ ತಾಯಿ ತಂದೆನೂ ಮೊದಲು ಕೊಡಿಸಿಲ್ಲ, ಅವ್ರ ಕಷ್ಟ ಇರ್ತಾವ, ಏನೋ ಇರ್ತಾವ, ಸ್ವಲ್ಪ ಕಾಯ್ಬೇಕು. ಅದಕ್ಕೆ ಹೇಳ್ತಾರೆ, ಭಗವಾನ್ ದೇತ ಹೈತು ಚಪ್ಪರ್ ಬಾಡ್ಕೆ ದೇತ ಹೈ. ಅವ್ನು ಕೊಡ್ಬೇಕು ಅಂತ ಮನಸ್ಸು ಮಾಡಿ ತಡ ಮಾಡಲ್ಲ, ಆ ಸಮಯ ಬರ್ಬೇಕಷ್ಟೇ. ಈ ನಿಮ್ಮ ಮಕ್ಕಳಿಗೆ ಬೇಡಿದ ತಕ್ಷಣ ನೀವು ಕೊಡಿಸಿದ್ರಿ ಅಂದ್ರೆ ಅದರದ್ದು ಮಹತ್ವ ಗುರ್ತಾಗಲ್ಲ, ಅವ್ರಿಗೆ ಸ್ವಲ್ಪ ನೋಡಿ ಕೊಡಿಸ್ತೀರಿ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಜಿಜ್ಞಾಸುಗಳಿಗಾಗಬೇಡಿ. ಸಾಕಷ್ಟು ಚರ್ಚೆಗಳು ನಡೀತಿರ್ತವೆ, ಅದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನೀವು ಚಿಂತನೆ ಮಾಡ್ರಿ. ಯಾರು ಏನ್ ಬೇಕಾದ್ರೂ ಹೇಳಿ, ನಿಮಗೆ ಒಳ್ಳೇದು ಯಾವ್ದು ಅನಿಸುತ್ತೋ, ನಿಮ್ಮ ಆತ್ಮ ಸತ್ಯ ಅಂತ ಯಾವುದನ್ನು ಹೇಳುತ್ತೋ ಅದನ್ನ ನೀವು ಆಚರಿಸ್ರಿ. ಅದ್ರ ಪ್ರಕಾರ ನೀವು ನಡ್ಕೊಂಡು. ಇವತ್ತು ಸುಳ್ಳಲ್ಲ, ಯಾವುದೇ ಪರಂಪರೆ ಅಸತ್ಯ ಅಲ್ಲ, ಯಾವುದೇ ಧರ್ಮ ಅದು ಅಸತ್ಯ ಅಲ್ಲ, ಸುಳ್ಳಲ್ಲ, ಅದೆಲ್ಲ ಸತ್ಯ. ನಾವು ನೋಡುವಂತ ದೃಷ್ಟಿಕೋನ. ಈ ಉದಾಹರಣೆಗೆ ನೀವು ನೋಡ್ತೀರಿ, ನಿಮ್ಮ ದೃಷ್ಟಿ ಯಥಾ ದೃಷ್ಟಿ ತಥಾ ಸೃಷ್ಟಿ. ಈಗ ನೋಡ್ತೀರಿ, ಒಂದು ಹೆಣ್ಣು, ತಾಯಿ ಅಂದ್ರೆ ತಾಯಿ, ಅಕ್ಕ ಅಂದ್ರೆ ಅಕ್ಕ, ತಂಗಿ ಅಂದ್ರೆ ತಂಗಿ, ಅತ್ತಿಗೆ ಅಂದ್ರೆ ಅತ್ತಿಗೆ, ನಾದಿನಿ ಅಂದ್ರೆ ನಾದಿನಿ, ಅಜ್ಜಿ ಅಂದ್ರೆ ಅಜ್ಜಿ. ನೀವು ನೋಡುವಂತ ದೃಷ್ಟಿ. ಹೆಣ್ಣು ಅಂದ್ರೆ ಹೆಣ್ಣು, ಅಣ್ಣ ಅಂದ್ರೆ ಅಣ್ಣ, ತಮ್ಮ ಅಂದ್ರೆ ತಮ್ಮ, ಮಾವ ಅಂದ್ರೆ ಮಾವ, ತಂದೆ ಅಂದ್ರೆ ತಂದೆ, ಅಂದ್ರೆ ನೀವು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರೋ ಆ ಥರ ದೃಷ್ಟಿ ಇರುತ್ತೆ. ಅದಕ್ಕೆ ಹೇಳ್ತಾರೆ ಯಥಾ ದೃಷ್ಟಿ ತಥಾ ಸೃಷ್ಟಿ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ, ಪ್ರಾಯಶಃ ಕಾರ್ಯಕ್ರಮ ಬಹಳ ಸಂಕ್ಷಿಪ್ತವಾಗಿದ್ರು ಸುಂದರವಾಗಿದೆ. ಶುದ್ಧ ಭಕ್ತಿಯಿಂದ ತಾವೆಲ್ಲ ಬಂದಿದ್ದೀರಿ. ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ಕಂಬಾಳಿ ಮಠರು ಸಾಕಷ್ಟು ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹಂಚಿಕೊಂಡಿದ್ದಾರೆ. ಪ್ರಾಯಶಃ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿದೆ. ನಿನ್ನೆ ದೇವಿ ಪರೀಕ್ಷೆ. ದೇವಿ ಅಸಾಮಾನ್ಯಳಿದ್ದಾಳೆ. ದೇವಿ ಅಸಾಮಾನ್ಯಳು. ಯಾಕೆ ಅಂತ ಕೇಳಿದ್ರೆ, ಕಂಬಾಳಿ ಮಠರು ಹೇಳಿದ್ರು ಪ್ರಾಸ್ತಾವಿಕವಾಗಿ. ಏನು ಅಂತ ಕೇಳಿದ್ರೆ, ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ, ಈ ಕ್ಷೇತ್ರ ಸಾಮಾನ್ಯದಲ್ಲಿದು. ಶಾಂತವರ ಯತೇಂದ್ರ ಶಿವಯೋಗಿಗಳು ಕಣಕುಪ್ಪೆ ಮಾರೇಮ ಮತ್ತು ಐನಳಿ ಚೌಡಮ್ಮ, ಐನಳಿನ ಚೌಡೇಶ್ವರಿ ಇರೋ ಸ್ಥಳ ಅದು. ಭಾರಿ ಪ್ರಸಿದ್ಧಿ, ಭಾರಿ ಸ್ಟ್ರಾಂಗ್ ದೇವಿ ಐತಿ. ಅವರು ಪ್ರತಿ ಪೂರ್ಣಿಮಾ, ಪ್ರತಿ ಹುಣ್ಣಿಮೆಗೆ ಇಲ್ಲಿ ಬರ್ತಿದ್ರು. ಶಾಂತವರ ಯತೇಂದ್ರ ಶಿವಯೋಗಿಗಳಿಗೆ ಪ್ರಸಾದವನ್ನು ಮಾಡಿ ಉಣಬಡಿಸ್ತಿದ್ರು. ಅವರಿಂದ ಕರ್ಣಪ್ರಸಾದವನ್ನು ತಗೋತಾ ಇದ್ರು ಅಂತೇಳಿ ಇತಿಹಾಸ ಈ ಮಠದ್ದು. ಅದಕ್ಕೊಂದು ಕಣಕುಪ್ಪಿ ಮಾರಮ್ಮ, ಐನಳ್ಳಿ ಚೌಡಮ್ಮ, ಇವರಿಬ್ರು ದೇವಿಯರು ಬಂದು ಶಾಂತವರ ಯತೇಂದ್ರ ಶಿವಯೋಗಿಗಳಿಗೆ ಪ್ರಸಾದವನ್ನು ಮಾಡಿ ಉಣಬಡಿಸಿ ಅವರಿಂದ ತೀರ್ಥ ಪ್ರಸಾದವನ್ನು ತಗೋತಾ ಇದ್ರು ಅಂತೇಳಿ. ಹಾಗಾಗಿ ಯಾವ ರಾಮತೀರ್ಥದ ಗ್ರಾಮ ದೇವತೆ ಐನಳ್ಳಿ ಚೌಡೇಶ್ವರಿಯ ಸ್ಥಾನ, ಅಲ್ಲಿ ಬರ್ತಿದ್ದ ಹಾಗೆನ ವಿಪರೀತವಾದ ಮಳೆ. ಆ ಮಳೆಯಲ್ಲಿ ನಿಮ್ಮ ಉತ್ಸಾಹ, ನಿಮ್ಮ ಭಾವನೆ ನೋಡಿದ್ರೆ ನಿಜವಾಗಿಯೂ ಸಂತೋಷ. ನಿಮ್ಮನ್ನು ಪರೀಕ್ಷೆನ ತಗೊಂಡಾಳೆ, ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿ ಅಲ್ಲಿಂದ ಪಾದಯಾತ್ರೆ ಮುಖಾಂತರವಾಗಿ ಕಳಿಸಿ ತನ್ನ ಶಕ್ತಿ ಏನಿದೆ ಅನ್ನೋದನ್ನು ಮತ್ತೆ ತೋರಿಸಿದ್ದಾಳೆ ದೇವಿ. ಅದಕ್ಕಾಗಿ ನಾವೆಲ್ಲ ನಮ್ಮ ಚಿಂತನೆಗಿಂತ ಭಗವತಿಯ ಚಿಂತನೆ ಬಹಳ ದೂರ ಇರುತ್ತೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ, ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಕರುಣೆ ಇರಲಿ. ಯಾವುದೇ ಸಂದರ್ಭದಲ್ಲೂ ಧರ್ಮ ಜಿಜ್ಞಾಸೆಗೊಳಗಾಗಬೇಡಿ, ಆತಂಕಕ್ಕೊಳಗಾಗಬೇಡಿ, ಗೊಂದಲ ಮಾಡ್ಕೋಬೇಡಿ. ಒಳ್ಳೆಯವರು ನೋಡಿ ಅಸೂಯೆ ಪಡಬೇಡಿ. ಚಲೋ ಬೆಳೆದವರನ್ನ, ಚಲೋ ಇರೋರನ್ನ, ಚಲೋ ಬೆಳೀತಾ ಇರೋರನ್ನ ನೋಡಿ ಅಸೂಯೆ ಪಡಬೇಡಿ. ಅವ್ರಿಗೆ ಬೇಕಾದ್ರೆ ಸಾಥ್ ಕೊಡಿಲ್ಲ, ಸುಮ್ಮನಿರ್ರಿ. ಚಲೋ ಮಾಡಕತ್ತಾರ, ಚಲೋ ಬೆಳೆಯಕತ್ತಾರ, ಚಲೋ ದಾರಿ ಹೊಂಟಾರ ಅಂದ್ರೆ ಕಲ್ಲು ಹಾಕ್ಬೇಡ್ರಿ ಅವ್ರಿಗೆ. ಅವ್ರು ತಡೆಯೋ ಕೆಲಸ ಮಾಡಬೇಡ್ರಿ. ಅವ್ರು ಎಷ್ಟು ತೊಂದರೆ ಕೊಡೋಕೆ ಶುರುವಾಗುತ್ತೆ ಅದ್ರ 10 ಪಟ್ಟು ಭಗವಂತ ಬೇರೆ ರೂಪದಲ್ಲಿ ಕೊಡ್ತಾನೆ ಮತ್ತೊಂದ್ರೆ. ಅದನ್ನು ನೋಡ್ತಾರೆ. ನಾವು ಎಷ್ಟು ಒಳ್ಳೇದು ಮಾಡ್ತೇವೋ ಅಷ್ಟು ಒಳ್ಳೇದು ನಮಗೆ. ನೀವು ಭೂಮಿಯಲ್ಲಿ ಯಾವ ಬೀಜ ಬಿತ್ತಿದ್ರೆ ಅದೇ ಬೆಳೆ ಬೆಳೀತದೋ ಅಥವಾ ಬೇರೆ ಬೆಳೀತದೋ? ಅದೇ ಬೆಳೀತದೆ. ಹಾಗಾಗಿ ನೀವು ಒಳ್ಳೆಯದನ್ನು ಬಿತ್ತರಿ, ಒಳ್ಳೆ ನಿಮಗೆ ಫಲ ಸಿಗುತ್ತೆ. ಆ ಮಾತನ್ನು ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ಮೂಲ ಪರಮಾಚಾರ್ಯರು, ಕ್ಷೇತ್ರದ ಆರಾಧ್ಯ ದೈವ ಹಾಗೂ ಕರ್ತೃನಾಥ, ನಿಮ್ಮ ಗ್ರಾಮದ ದೈವ ಸದಾ ನಿಮ್ಮೆಲ್ಲರ ರಕ್ಷಣೆ ಮಾಡಲಿ, ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಲಿ ಅಂತಕ್ಕಂಥ ಸತ್ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ